Hello guys, welcome to my YouTube channel Legend of Pharmacy. ಇವತ್ತು ನಾವು ಫಾರ್ಮಾಸ್ಟಿಕಲ್ ಮೈಕ್ರೋಬಯಾಲಜಿ ದಟ್ ಈಸ್ 2nd June 2023 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನು ಹೇಳ್ತಾ ನೋಡೋಣ. ಹಿಯರ್ ಡಿಸ್ಕ್ರೈಬ್ ಬ್ಯಾಕ್ಟೀರಿಯಲ್ ಗ್ರೋತ್ ಕರ್ವ್ ಆ್ಯಡ್ ಅ ನೋಟ್ ಆನ್ ಫಿಸಿಕಲ್ ಫ್ಯಾಕ್ಟರ್ಸ್ ಇಫೆಕ್ಟಿಂಗ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ನೋಡಿಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಕರ್ವ್ ಕೇಳಿದಾರೆ ರೀ, ಮತ್ತು ನೋಟ್ ಕೇಳಿದಾರೆ. ಇದ್ರ ಮೇಲೆ ಫಿಸಿಕಲ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಆ ಗ್ರೋತ್ ಆಫ್ ಬ್ಯಾಕ್ಟೀರಿಯಾಗೆ ಯಾವ ಫಿಸಿಕಲ್ ಫ್ಯಾಕ್ಟರ್ಸು ಇಫೆಕ್ಟ್ ಮಾಡ್ತಾವೆ ಅದಕ್ಕೆ ಕೇಳಿದ್ದಾರೆ. ನೋಡೋಣ. ಎಸ್, May 2023 ಸಾಲ್ಡ್ ಇದು. ಎಲ್ಲರಿಗಿಂತ ಮುಂಚೆ ನಾವೇನು ಬರಬೇಕಂದ್ರೆ ಬ್ಯಾಕ್ಟೀರಿಯಾ ಅಂದರೆ ಏನು. ಬ್ಯಾಕ್ಟೀರಿಯಾ ರಿಕ್ವೈರ್ ಸರ್ಟನ್ ಕಂಡೀಷನ್ಸ್ ಫಾರ್ ಗ್ರೋತ್ ಆ್ಯಂಡ್ ದೀಸ್ ಕಂಡೀಷನ್ಸ್ ಆರ್ ನಾಟ್ ಸೇಮ್ ಫಾರ್ ಆಲ್ ದ ಬ್ಯಾಕ್ಟೀರಿಯಾ. ಸಚ್ ಫ್ಯಾಕ್ಟರ್ಸ್ ಆರ್ ಅಂದರೆ ಬ್ಯಾಕ್ಟೀರಿಯಾಗೆ ಕೆಲವೊಂದು ಕಂಡೀಷನ್ಸ್ ಬೇಕು, ಲೈಕ್ ಆಕ್ಸಿಜನ್ ಪ್ರಾಪರ್ ಇರಬೇಕು, pH, ಟೆಂಪ್ರೇಚರು, ಲೈಟ್ ಇನ್ಫ್ಲೂಯೆನ್ಸು ಫಾರ್ ದ ಮೈಕ್ರೋಬೆಲ್ ಗ್ರೋತ್. Additional factors include osmotic pressure, atmospheric pressure and moisture availability. A bacterial population's generation time or time it takes for a population to double varies between species and depends on how well growth requirements are met. ಒಂದು ಪ್ರಾಪರ್ ವೇದಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗಬೇಕಂತ ಹೇಳಿದರೆ ಅದಕ್ಕೆ ಒಳ್ಳೆ ಆಕ್ಸಿಜನ್ ಬೇಕು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೇಕು. ಇವೆಲ್ಲ ನೀವೇನಾದರೂ ಮೇಂಟೈನ್ ಮಾಡಿದರೆ ಒಳ್ಳೆ ಬ್ಯಾಕ್ಟೀರಿಯಲ್ ಗ್ರೋತು ನೀವು ನೋಡಬಹುದು. Bacterial growth curve. The bacterial growth curve represents the number of live cells in the bacterial population over a period of time. One certain period of time ಅಲ್ಲಿ ಎಷ್ಟು ಸೆಲ್ಸ್ ಲೈವ್ ಅದಾವು ಅದೇ ಬ್ಯಾಕ್ಟೀರಿಯಲ್ ಗ್ರೋತ್ ಕರ್ವ್. ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಗ್ರೋತ್ ರೆಫರ್ಸ್ ಆ್ಯನ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ವಾಲ್ಯೂಮ್ ಆಫ್ ಅನ್ ಆರ್ಗ್ಯಾನಿಸಮ್, ಬಟ್ ಇನ್ ಬ್ಯಾಕ್ಟೀರಿಯಲ್ ಗ್ರೋತ್ ರೆಫರ್ಸ್ ಆ್ಯನ್ ಇನ್ಕ್ರೀಸ್ ಇನ್ ನಂಬರ್. ಹೌದಾ? ಹೈಯರ್ ಆರ್ಗ್ಯಾನಿಸಮಲ್ಲಿ ಗ್ರೋತ್ ಅಂದರೆ ಏನಂತೀವಿ ನಾವು, ಸೈಜಲ್ಲಿ ಜಾಸ್ತಿ ಅಂತೀವಿ, ವಾಲ್ಯೂಮ್ ಆಫ್ ಆರ್ಗ್ಯಾನಿಸಮ್. ಬಟ್ ಬ್ಯಾಕ್ಟೀರಿಯಾದಲ್ಲಿ ಏನಂತೀವಿ, ನಂಬರಲ್ಲಿ ಜಾಸ್ತಿ ಇದ್ದರೆ ಅದೇ ಇದು ಗ್ರೋತು, ಅದ್ರ ಬ್ಯಾಕ್ಟೀರಿಯಾ ಗ್ರೋತ್ ತೋರಿಸಾಗುತ್ತದೆ. ವೆನ್ ಫ್ರೆಶ್ ಲಿಕ್ವಿಡ್ ಮೀಡಿಯಮ್ ಈಸ್ ಇನಾಕ್ಯುಲೇಟೆಡ್ ವಿತ್ ಎ ಗಿವನ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಇನ್ಕ್ಯುಬೇಟೆಡ್ ಫಾರ್ ಸಫಿಷಿಯೆಂಟ್ ಪೀರಿಯಡ್ ಆಫ್ ಟೈಮ್, ಇಟ್ ಗಿವ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ಗ್ರೋತ್ ಪ್ಯಾಟರ್ನ್ ಆಫ್ ಬ್ಯಾಕ್ಟೀರಿಯಾ. ಹೌದಾ? ಒಂದು ಫ್ರೆಶ್ ಲಿಕ್ವಿಡ್ ಮೀಡಿಯಾ ತೊಗೊತೀವಿ, ಅದರಲ್ಲಿ ನಾವೇನಾದರೂ ಬ್ಯಾಕ್ಟೀರಿಯಾ ಗ್ರೋತ್ ಮಾಡಿದರೆ ಒಂದು ಸರ್ಟೆನ್ ಪೀರಿಯಡ್ ಆಫ್ ಟೈಮಿಗೆ ಹ್ಯೂಜ್ ಅಮೌಂಟ್ ಆಫ್ ಬ್ಯಾಕ್ಟೀರಿಯಾ ನೋಡ್ಬೋದು. If the bacterial population is measured periodically and log of a number of viable bacteria is plotted in a graph against time, it gives a characteristic growth which is known as growth curve or growth cycle. ಅಂದರೆ ಅದೇ ಹೇಳಿದೆ ಅಲ್ಲ, ವಿಯಬಲ್ ಬ್ಯಾಕ್ಟೀರಿಯಾ ಅಂದರೆ ಯಾವ ಬ್ಯಾಕ್ಟೀರಿಯಾ ಲೈವ್ ಇದಾವೆ, ಕೌಂಟ್ ಮಾಡ್ಬೋದು, ಆ ಬ್ಯಾಕ್ಟೀರಿಯಾ ನೋಡ್ಬೋದು ನಾವು ಒಂದು ಸರ್ಟನ್ ರಿಕ್ವೈರ್ಮೆಂಟ್ಸು ಸೆಟ್ ಮಾಡಿದರೆ. ಅದಕ್ಕೆ ಏನಂತೀವಿ, ಗ್ರೋತ್ ಸೈಕಲ್ ಅಥವಾ ಗ್ರೋತ್ ಕರ್ವ್ ಅಂತ ಹೇಳಿ ಕರಿತೀವಿ. ಡಿಫ್ರೆಂಟ್ ಫೇಸಸ್, ಮೇನ್ ಇಂಪಾರ್ಟೆಂಟ್ ಎಷ್ಟು ಫೇಸಸ್ ಅದಾವೆ ಅಂದರೆ ಲ್ಯಾಗ್ ಫೇಸು, ಲಾಗ್ ಫೇಸ್, ಸ್ಟೇಷನರಿ ಫೇಸ್, ಡೆತ್ ಫೇಸ್ ಆರ್ ಡಿಕ್ಲೈನ್ ಫೇಸ್. ಇವು 4 ಫೇಸಸ್ಸು. ಒಂದು ಆಪ್ಷನಲ್ ಫೇಸ್ ಇದೆ, ದಟ್ ಈಸ್ ಅ ಸರ್ವೈವಲ್ ಫೇಸ್. ಈಗಲ್ಲಿ ಇದು ನೋಡಾಗುತ್ತೀರಿ ನೀವು, ಇದು ಒಂದು ಗ್ರಾಫು, ಇದ್ರದ್ದು ಬ್ಯಾಕ್ಟೀರಿಯಲ್ ಗ್ರೋತ್ ಕರ್ವ್. ಇದು ಇಲ್ಲೇ ನಂಬರ್ ಆಫ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಫಸ್ಟ್ ಈಸ್ ಲ್ಯಾಗ್ ಫೇಸ್, ದೆನ್ ಇಲ್ಲಿ ಸ್ವಲ್ಪ ಮ್ಯಾಲೆ ಹೊಂಟೈತೆ ನೋಡಿರಿ, ಇನ್ಕ್ಲೈನ್, ಇದು ಲಾಗು, ದೆನ್ ಇದು ಸ್ಟೇಷನರಿ ಅಂದರೆ ಇಲ್ಲಿ ಗ್ರೋತ್ ತೋರಿಸಾಗುತ್ತಿಲ್ಲ, ಸ್ಟೇಟ್ ಲೈನ್ ಇದೆ, ಅದಕ್ಕೆ ಸ್ಟೇಷನರಿ. ನೆಕ್ಸ್ಟ್ ಈಸ್ ಡೆತ್ ಫೇಸ್, ದಟ್ ಈಸ್ ಡಿಕ್ಲೈನ್ ಫೇಸ್. ಲಾಸ್ಟ್ ಒನ್ ಈಸ್ ಸರ್ವೈವಲ್ ಫೇಸ್. ಈಗ ನೋಡೋಣ ಲ್ಯಾಗ್ ಫೇಸ್ ಅಂದರೆ ಏನು. ಲ್ಯಾಗ್ ಅಂದರೆ ಫಸ್ಟ್ ಫೇಸ್, ಇದು ಲ್ಯಾಗ್ ಫೇಸ್. ವೆನ್ ಬ್ಯಾಕ್ಟೀರಿಯಾ ಈಸ್ ಇನಾಕ್ಯುಲೇಟೆಡ್ ಇಂಟು ಫ್ರೆಶ್ ಮೀಡಿಯಾ, ಇಟ್ ಡಸ್ ನಾಟ್ ಡಿವೈಡ್ ಇಮಿಡಿಯೇಟ್ಲಿ. ಜಸ್ಟ್ ನೀವು ಬ್ಯಾಕ್ಟೀರಿಯಾ ಏನಾದರೂ ಇನಾಕ್ಯುಲೇಟ್ ಮಾಡಿದರೆ ಸಡನ್ನಾಗಿ ಡಿವೈಡ್ ಆಗಂಗಿಲ್ಲ ಅದು. ಹೌದಾ? ಬ್ಯಾಕ್ಟೀರಿಯಾ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್ ಟು ದ ನ್ಯೂ ಎನ್ವಿರಾನ್ಮೆಂಟ್. ಈಗ ನೀವೇ ನೋಡಿರಿ, ಈಗ ಕರ್ನಾಟಕದಿಂದ ಬೇರೆ ಊರಿಗೆ ಹೋಗಿರ್ತೀರಿ, ನಿಮಗೆ ಸ್ವಲ್ಪ ಟೈಮ್ ಬೇಕು. ಹಾಸ್ಟೆಲಿಗೆ ಹೋಗಿರ್ತೀರಿ, ಸ್ವಲ್ಪ ಒಂದು 4 ದಿನ ಅಳ್ತೀರಿ, ಮನೆ ನೆನಪು ಮಾಡ್ಕೊಂಡು, ಯು ವಿಲ್ ರಿಕ್ವೈರ್ ಸಮ್ ಅಮೌಂಟ್ ಆಫ್ ಟೈಮ್. ಸೇಮ್ ಬ್ಯಾಕ್ಟೀರಿಯಾ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್ ಟು ದ ನ್ಯೂ ಎನ್ವಿರಾನ್ಮೆಂಟ್. ದ ಟೈಮ್ ಪೀರಿಯಡ್ ಇನ್ ವಿಚ್ ಬ್ಯಾಕ್ಟೀರಿಯಾ ಈಸ್ ಮೆಟಬಾಲಿಕಲಿ ಆ್ಯಕ್ಟಿವ್ ಬಟ್ ಡು ನಾಟ್ ಡಿವೈಡ್. ಇಲ್ಲೇ ಆ್ಯಕ್ಟಿವ್ ಇರ್ತಾವೆ, ಮೆಟಬಾಲಿಕ್ ಅಂದರೆ ಊಟ ಗೀಟ ಮಾಡ್ತಾವೆ ಬ್ಯಾಕ್ಟೀರಿಯಾ. ಅವಕ್ಕೆ ಮತ್ತು ದೇ ಆಲ್ಸೋ ಮೀನ್ಸ್ ಇಫ್ ದೇ ಆರ್ ಹ್ಯಾವಿಂಗ್ ಲೈಫ್ ಮೀನ್ಸ್ ಅವು ಮತ್ತು ಮೆಟಬಾಲಿಕಲಿ ಆ್ಯಕ್ಟಿವ್ ಇರಬೇಕು, ಅಂದರೆ ಊಟ ಮಾಡಬೇಕು, ಇವೆಲ್ಲ ನಾರ್ಮಲ್. ಅದು ಹಿಯರ್ ಡಿವೈಡ್ ಆಗಂಗಿಲ್ಲ ಇಲ್ಲಿ ಲ್ಯಾಗಲ್ಲಿ. ಇನ್ ಲ್ಯಾಗ್ ಫೇಸ್ ಇಸ್ ಕ್ಯಾರೆಕ್ಟರೈಸ್ ಬೈ ದ ಪೀರಿಯಡ್ ಡ್ಯೂರಿಂಗ್ ದೇರ್ ಈಸ್ ನೋ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್. ಇದು ಒಂದು ನೆನಪಿಡ್ಕರಿ, ಲ್ಯಾಗ್ ಅಂದರೆ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ ಆಗಂಗಿಲ್ಲ. ನಂಬರ್ ಆಫ್ ಸೆಲ್ 1 ಇದ್ದರೆ ಒಂದೇ ಇರ್ತೈತಿ, 2 ಇದ್ದರೆ 2ನೇ ಇರ್ತೈತಿ. ಫೇಸ್ ಆಫ್ ಇಂಟೆನ್ಸ್ ಮೆಟಬಾಲಿಕ್ ಆ್ಯಕ್ಟಿವಿಟಿ, ಸೈಜ್ ಆಫ್ ಬ್ಯಾಕ್ಟೀರಿಯಾ ಇನ್ಕ್ರೀಸಸ್ ಕಂಟಿನ್ಯೂಯಸ್ಲಿ, ಸೊ ದ ಬ್ಯಾಕ್ಟೀರಿಯಾ ಹ್ಯಾವ್ ಲಾರ್ಜೆಸ್ಟ್ ಸೈಜ್ ಅಟ್ ದ ಎಂಡ್ ಆಫ್ ದ ಲ್ಯಾಗ್ ಫೇಸ್. ಲ್ಯಾಗ್ ಫೇಸ್ ಮುಗಿದ ಒಳಗಡೆ ಬ್ಯಾಕ್ಟೀರಿಯಾ ಸೈಜ್ ಲಾರ್ಜ್ ಆಗಿರ್ತೈತಿ. ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊರಿ, ಲ್ಯಾಗ್ ಫೇಸಲ್ಲಿ ಡಿವೈಡ್ ಆಗಂಗಿಲ್ಲ, ಬರೀ ಇಲ್ಲಿ ನಂಬರ್ ಆಫ್ ಸೈಜ್ ಆಫ್ ದ ಸೆಲ್ ಇನ್ಕ್ರೀಸ್ ಆಗ್ತೈತಿ. ಕ್ಲಿಯರ್? ಆರ್ ಯು ಗೆಟಿಂಗ್? ಯಾ. ಇಟ್ ಈಸ್ ದ ಫೇಸ್ ಆಫ್ ಅಡ್ಜಸ್ಟ್ಮೆಂಟ್ ನೆಸೆಸರಿ ಫಾರ್ ದ ಸಿಂಥಸಿಸ್ ಆಫ್ ದ ಎನ್ಸೈಮ್ಸ್ ಆ್ಯಂಡ್ ಕೋ ಎನ್ಸೈಮ್ಸ್ ಫಾರ್ ದ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸ್. ಇದು ಒಂದು ಎನ್ಸೈಮ್ ಮತ್ತು ಕೋ ಎನ್ಸೈಮ್ ಸಿಂಥಸೈಸ್ ಆಗಲಿಕ್ಕೆ ಒಂದು ಬೇಸ್ ಇದು.
At the end of the lag phase, bacteria becomes fully prepared for the cell division. ಲ್ಯಾಗ್ ಆದಮೇಲೆ ನೆಕ್ಸ್ಟ್ ಬರೋದು ಲಾಗ್ ಫೇಸು. ಆ ಲಾಗ್ ಫೇಸಿಗೆ ತಯಾರಾಗ್ತೈತಿ ಇಲ್ಲಿ ಲ್ಯಾಗ್ ಫೇಸ್. ನೆಕ್ಸ್ಟ್ ಲಾಗ್ ಫೇಸ್, ಇದು ಬ್ಯಾಕ್ಟೀರಿಯಾ ಡಿವೈಡ್ಸ್ ಕಂಟಿನ್ಯೂಯಸ್ಲಿ ಅಟ್ ಕಾನ್ಸ್ಟೆಂಟ್ ರೇಟ್ ಆ್ಯಂಡ್ ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಎಕ್ಸ್ಪೋನೆಂಟಿಯಲಿ. ಅಂದರೆ ಲಾಗ್ ಫೇಸಲ್ಲಿ ಏನಾಕತ್ತೆ ಅಂದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಡಿವೈಡ್ ತೋರ್ಸ್ ಸೆಲ್ ಡಿವಿಷನ್ ಆಕತ್ತಿಲ್ಲ. ದೇರ್ ಇಸ್ ರ್ಯಾಪಿಡ್ ಸ್ಟೇಜ್ ಆಫ್ cell division and so balanced growth. Due to rapid cell division, bacteria have smallest size in this phase. Number of cells produced greater than number of cells dying. ಅಂದರೆ ಸೆಲ್ಸ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಇರ್ತಾವೆ, ಹೊಸ ಸೆಲ್ಸು ಜಾಸ್ತಿ ಹುಡ್ತಾವೆ ವೆನ್ ಕಂಪೇರ್ ಟು ದ ಡೆತ್ ಸೆಲ್ಸ್. ಕಡಿಮೆ ಡೆತ್ತು ಜಾಸ್ತಿ ಗ್ರೋತ್. ಇಷ್ಟು ನೆನಪಿಡ್ತಾರೆ. ದೆನ್ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಈಸ್ ನಿಯರ್ಲಿ ಯೂನಿಫಾರ್ಮ್ ಇನ್ ಟರ್ಮ್ಸ್ ಆಫ್ ದೇರ್ ಮೆಟಾಬಾಲಿಕ್ ಆಕ್ಟಿವಿಟೀಸ್, chemical composition of cell and other physiological characteristics. Biochemical and physiological characters are commonly used for identification of bacteria are manifested during the log phase of the growth. Generation time of the bacteria usually determined during log phase. ಅಂದರೆ ಎಷ್ಟು ಜನ್ರೇಟ್ ಆಗುತ್ತೈತಿ, ಎಷ್ಟು ಇದು ಡೆವಲಪ್ ಆಗುತ್ತೈತಿ, ಈ ಲಾಗ್ ಫೇಸಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಹೌಎವರ್ ಇಟ್ ಈಸ್ ನಾಟ್ ಸೇಮ್ ಫಾರ್ ದ ಬ್ಯಾಕ್ಟೀರಿಯಾ ಇನ್ ಕಲ್ಚರ್. ಜನರೇಷನ್ ಟೈಮ್ ಈಸ್ ದ ಶಾರ್ಟೆಸ್ಟ್ ಡ್ಯೂರಿಂಗ್ ಲಾಗ್ ಫೇಸ್ and is strongly dependent upon the growth factors present in the media. ಯಾವ ಗ್ರೋತ್ ಫ್ಯಾಕ್ಟರ್ಸ್ ಅದು ಅದ್ರ ಮೇಲೂ ಸಹ ಡಿಪೆಂಡ್ ಆಗ್ತೈತಿ ಸೆಲ್ ಡಿವಿಷನ್. ದಿಸ್ ಫೇಸ್ ಲಾಸ್ಟ್ ಫಾರ್ ಸೆವರಲ್ ಹವರ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಆರ್ಗ್ಯಾನಿಸಮ್ಸ್, ಕಂಡೀಷನ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆನ್ಸಿಟಿ ಆಫ್ ದ ಆರ್ಗ್ಯಾನಿಸಮ್. ಹೌದಾ, ಈ ಸ್ಟೇಜು ಅಂದರೆ ಲಾಗ್ ಫೇಸು ಅಥವಾ ಎಕ್ಸ್ಪೋನೆನ್ಷಿಯಲ್ ಫೇಸ್. ಈ ಫೇಸು ಡಿವೈಡ್ ಆಗೋದು ಜಾಸ್ತಿ ಡಿವೈಡ್ ಯಾರು ಆಗ್ತಾರೆ ಅಂತ ಹೇಳಿದ್ರೆ ಯಾರು ಆರ್ಗ್ಯಾನಿಸಮ್ಸು ಡೆನ್ಸ್ ಇರ್ತಾರೆ, ಡೆನ್ಸಿಟಿ ಆಫ್ ದ ಆರ್ಗ್ಯಾನಿಸಮ್ಸ್, ಮತ್ತು ಸೆವರಲ್ ಹವರ್ಸು ಎಷ್ಟು ತಾಸುವರೆಗೆ ಇರ್ತವೆ ಅದು ಮ್ಯಾಲೆ ಡಿಪೆಂಡೆಂಟ್. ನೆಕ್ಸ್ಟ್ ಇದು ಸ್ಟೇಷನರಿ ಫೇಸ್. ಈ ಫೇಸ್ ನೋಡಿರಿ ಇಲ್ಲಿ ಕಾನ್ಸ್ಟೆಂಟ್ ಫೇಸ್. ದ ಬ್ಯಾಕ್ಟೀರಿಯಾ ಗ್ರೋತ್ ರೀಚಸ್ ಅ ಸ್ಟೇಟ್ ಡ್ಯೂರಿಂಗ್ ವಿಚ್ ದೇರ್ ಈಸ್ ಅ ನಾಟ್ ನೆಟ್ ಇನ್ಕ್ರೀಸ್ ಇನ್ ದ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್. ಹೌದಾ, ಇಲ್ಲೇ ಇನ್ಕ್ರೀಸ್ ಆಗಂಗಿಲ್ಲ ಅಂತ ಡಿಕ್ಲೈನು ಅಲ್ಲ, ಸ್ಟೇಷನರಿ ಇದು ಹೆಸರಲ್ಲಿದೆ. ದಿಸ್ ಈಸ್ ಕಾಲ್ಡ್ ಸ್ಟೇಷನರಿ ಫೇಸ್. ಇನ್ ದಿಸ್ ಫೇಸ್ ಅ ಕಾಂಟ್ಯಾಕ್ಟ್ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಈಸ್ ಮೇಂಟೈನ್ಡ್ ಬೈ ದ ಬ್ಯಾಲೆನ್ಸ್ ಸೆಲ್ ಬಿಟ್ವೀನ್ ದ ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ಡೆತ್. ಅಂದರೆ ಫಾರ್ ಎಕ್ಸಾಂಪಲ್ 10 ಸೆಲ್ ಡಿವೈಡ್ ಆದರೆ 10 ಸೆಲ್ ಡೆತ್ ಆಗ್ತಾವೆ, ಅದಕ್ಕೆ ಇದಕ್ಕೆ ಸ್ಟೇಷನರಿ ಫೇಸ್ ಅಂತಾರೆ. ಗೊತ್ತಾಯ್ತಾ? ಸ್ಟೇಷನರಿ ಫೇಸ್ ಈಸ್ ಇಂಡ್ಯೂಸ್ಡ್ ಬೈ ಡಿಪ್ಲೆಷನ್ ಆಫ್ ದ ನ್ಯೂಟ್ರಿಯೆಂಟ್ ಇನ್ ಮೀಡಿಯಾ ಆ್ಯಂಡ್ ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಸೆಕೆಂಡರಿ ಮೆಟಾಬಾಲಿಕ್ ವೇಸ್ಟ್. ಸ್ಟೇಷನರಿ ಫೇಸಲ್ಲಿ ಮೆಟಾಬಾಲಿಕ್ ವೇಸ್ಟ್ ಪ್ರೊಡ್ಯೂಸ್ ಜಾಸ್ತಿ ಆಗ್ತದೆ, ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾವೆ, ಅದಕ್ಕೆ ಸೆಲ್ ಡೆತ್ ತೋರಿಸಿದಾಗ. ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್ ಸಚ್ ಆಸ್ ಪೆನ್ಸಿಲಿನ್, ಸ್ಟೆಪ್ಟೊಮೈಸಿನ್ ಎಕ್ಸೆಟ್ರಾ ಆ್ಯಂಡ್ ಎಂಜೈಮ್ಸ್ ಬೈ ಸರ್ಟನ್ ಬ್ಯಾಕ್ಟೀರಿಯಾ ಅಕರ್ ಡ್ಯೂರಿಂಗ್ ದ ಸ್ಟೇಷನರಿ ಫೇಸ್ ಆಫ್ ದೇರ್ ಗ್ರೋತ್. ನೆಕ್ಸ್ಟ್ ದ ಲಾಸ್ಟ್ ಫೇಸ್ ಈಸ್ ದ ಡೆತ್ ಫೇಸ್ ಆರ್ ದ ಡಿಕ್ಲೈನ್ ಫೇಸ್. ಇಷ್ಟು ಬರೀದ್ರೆ ಸಾಕು. ಲಾಸ್ಟ್ ಫೇಸ್ ದಟ್ ಈಸ್ ಡೆತ್ ಫೇಸ್. ಇನ್ ದಿಸ್ ಫೇಸ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಡಿಕ್ರೀಸ್ ಕಂಟಿನ್ಯೂಯಸ್ಲಿ ಆ್ಯಂಡ್ ಎಕ್ಸ್ಪೋನೆನ್ಷಿಯಲಿ. ಏಕ್ದಮ್ ಕೆಳಗಡೆ ಬಿದ್ದುಬಿಡ್ತಾವೆ ಬ್ಯಾಕ್ಟೀರಿಯಾ. ಇಲ್ಲಿ ಲಾಗ್ ಫೇಸ್ನಾಗ ಏನು ಓದಿದ್ದು, ಇಲ್ಲಿ ಏನು ಓದ್ತೇವೆ ಅಂದರೆ ನಂಬರ್ ಆಫ್ ಸೆಲ್ಸ್ ಡೈಯಿಂಗ್ ಗ್ರೇಟರ್ ದೆನ್ ಆಫ್ ದ ನ್ಯೂ ಸೆಲ್ಸ್ ಪ್ರೊಡ್ಯೂಸ್. ಹೌದಾ, ಇಟ್ ಈಸ್ ಜಸ್ಟ್ ಇನ್ವರ್ಸ್ ಆಫ್ ದ ಲಾಗ್ ಫೇಸ್, ಬಟ್ ದ ಡೆತ್ ರೇಟ್ ಈಸ್ ಸ್ಲೋವರ್ ದೆನ್ ದ ಗ್ರೋತ್ ರೇಟ್. ಡೆತ್ ಫೇಸ್ ಈಸ್ ಬ್ರಾಟ್ ಅಬೌಟ್ ಬೈ ವೇರಿಯಸ್ ರೀಸನ್ಸ್ ಸಚ್ ಆಸ್ ಡಿಪ್ಲೆಕ್ಷನ್ ಆಫ್ ದ ನ್ಯೂಟ್ರಿಯೆಂಟ್ ಆ್ಯಂಡ್ ಅಕ್ಯುಮುಲೇಷನ್ ಆಫ್ ದ ಟಾಕ್ಸಿಕ್ ವೇಸ್ಟ್ಸ್. ಹೌದಿಲ್ರಿ, ಬರ್ತಾ 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 ನ್ಯೂಟ್ರಿಯೆಂಟ್ ಮೀಡಿಯಾ ಖಾಲಿ ಆಗ್ತಾ ಬರ್ತೈತಿ, ಆಕ್ಸಿಜನ್ ರಿಕ್ವೈರ್ಮೆಂಟು ಖಾಲಿ ಆಗ್ತೈತಿ. ಹೌದಾ, ಮೀಡಿಯಮ್ದಲ್ಲಿ ಫುಡ್ ಸ್ಟೋರ್ಡ್ ಫುಡ್ ಖಾಲಿ ಆಗ್ತೈತಿ, ಬ್ಯಾಕ್ಟೀರಿಯಲ್ ತಿಂದುಬಿಡ್ತಾವೆ. ಈಗ ಅದು ಇಲ್ಲಾಂದರೆ ಮತ್ತು ಹೆಂಗೆ ಬದುಕಬೇಕು? ಸೊ ದ್ಯಾಟ್ಸ್ ವೈ ದೇ ವಿಲ್ ಡೈ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ growth of bacteria is affected by many factors such as nutritional concentration and other environmental. ಇದರಲ್ಲಿ ಫಸ್ಟ್ ಒನ್ ಇಸ್ nutritional concentration, temperature, gaseous concentration, pH, ions and salt, available water. First, nutrition concentration. If culture media is rich in growth promoting substance, growth of bacteria occurs faster. Decrease in nutrient concentration decreases the growth rate. Different bacteria have different nutritional requirement. Temperature affects the growth of bacteria by various ways. The lowest temperature that allows the growth is called minimum temperature. ಹೌದಾ, ಒಂದು ಲೋವೆಸ್ಟ್ ಟೆಂಪ್ರೇಚರು ಅದು ಅಲೌ ಮಾಡ್ತೈತಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಲಿಕ್ಕೆ, ಅದಕ್ಕೇನಂತಾರೆ ಮಿನಿಮಮ್. ಅದೇ ದ ಹೈಯೆಸ್ಟ್ ಟೆಂಪ್ರೇಚರ್ ದಟ್ ಅಲೌಸ್ ದ ಗ್ರೋತ್, ಅದಕ್ಕೇನಂತೀವಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್. ದೇರ್ ಈಸ್ ನೋ ಗ್ರೋತ್ ಬಿಲೋ ಮಿನಿಮಮ್ ಆ್ಯಂಡ್ ಅಬವ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್. ಎಕ್ಸಾಕ್ಟ್ ಇರಬೇಕು ಟೆಂಪ್ರೇಚರ್ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ ಆಗಲಿಕ್ಕೆ, ಕೆಳಗಡೆನೂ ಇರಬಾರ್ದು ಮೇಲೇನೂ ಇರಬಾರ್ದು ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಈಸ್ ಅ ಮೇಜರ್ ಫ್ಯಾಕ್ಟರ್.
Below minimum temperature, cell membrane solidifies and becomes stiff to transport nutrients into the cell, hence no growth occurs. ಮಿನಿಮಮ್ ಕೆಳಗಡೆ ಇದ್ರೆ ಏನಾಗ್ತದೆ ನೋಡ್ರಿ, ಇಲ್ಲಿ ಮಿನಿಮಮ್ ಟೆಂಪ್ರೇಚರ್ ಮಿನಿಮಮ್ ಕೆಳಗಡೆ ಇದ್ದರೆ ಸೆಲ್ ಮೆಂಬ್ರೇನ್ ಇದೆಯಲ್ಲ ಔಟರ್ ಮೋಸ್ಟ್ ಲೇಯರ್ ಅದು ಏನಾಗ್ತೈತಿ, ಸಾಲಿಡಿಫೈ ಆಗ್ತೈತಿ, ಗಟ್ಟಿ ಆಗ್ತೈತಿ, ಸ್ಟಿಫ್ ಆಗ್ತೈತಿ, ಆ್ಯಂಡ್ ದೇ ಕ್ಯಾನ್ ನಾಟ್ ಟ್ರಾನ್ಸ್ಪೋರ್ಟ್ ದ ನ್ಯೂಟ್ರಿಯನ್ಸ್ ಟು ದ microbes, so microbes will death. Above maximum, cellular proteins and enzymes denatures, so there is a decline in the bacterial growth curve. ಜಾಸ್ತಿ ಇದ್ದರೆ ಅವು ಡಿನ್ಯಾಚುರೇಷನ್ ಆಗಿಬಿಡ್ತಾವೆ, ಎಂಜೈಮ್ಸ್ ಏನಾಗ್ತಾವಲ್ಲ ಡಿನೇಚರ್ ಆಗಿಬಿಡ್ತಾವೆ, ಅಂದರೆ ಅದರ ಪ್ರೊಡಕ್ಟಿವಿಟಿ ನೆಗೆಟಿವ್ ಆಗಿಬಿಡ್ತೈತಿ. ಅದಕ್ಕೆ when temperature is increased continuously from its minimum, growth rate of bacteria increases because the rate of the metabolic reaction increases with increase in temperature. pH affects the ionic properties of the bacterial cell, so it affects the growth of bacteria. Most of the bacteria grow at neutral pH, ಏನಂದರೆ 6 ದಿಂತ್ರ 7.5 6 to 7.5 ದಲ್ಲಿ ಬ್ಯಾಕ್ಟೀರಿಯಾ ಕರೆಕ್ಟಾಗಿ ಗ್ರೋ ಆಗ್ತವೆ. ಹೌಎವರ್ ದೇರ್ ಆರ್ ಸರ್ಟೆನ್ ಬ್ಯಾಕ್ಟೀರಿಯಾ ದಟ್ ಗ್ರೋ ಬೆಸ್ಟ್ ಇನ್ ಅಸಿಡಿಕ್ ಆರ್ ಬೇಸಿಕ್. ನಾವು ಅಕ್ಯುರೇಟಾಗಿ ಹೇಳೋಗುತ್ತಿಲ್ಲ ಇಲ್ಲಿ, ಜಸ್ಟ್ ಓವರಾಲ್ ಭಾಳಷ್ಟು ಬ್ಯಾಕ್ಟೀರಿಯಾ 6 ಮತ್ತು 7.5 pHದಲ್ಲಿ ಬದುಕಿಬಿಡ್ತಾವೆ. ಕೆಲವೊಂದು ಬ್ಯಾಕ್ಟೀರಿಯಾ ಏನಾಗ್ತಾವೆ ಅಂದರೆ ಅದಕ್ಕೆ ಪಿ ಎಚ್ಚು ಇಷ್ಟೇ ಬೇಕು, ಅಸಿಡಿಕ್ ಪಿ ಎಚ್ಚೇ ಬೇಕು, ಅವಾಗೇ ಬದುಕ್ತಾವೆ. ಕೆಲವೊಂದು ಬ್ಯಾಕ್ಟೀರಿಯಾಸ್ಗೆ ಬೇಸಿಕ್ ಪಿ ಎಚ್ಚೇ ಬೇಕು, ಅವಾಗೇ ಬದುಕ್ತಾವೆ. ರಿಲೇಷನ್ ಬಿಟ್ವೀನ್ ಪಿ ಎಚ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಗ್ರೋತ್ ಈಸ್ ನೆಕ್ಸ್ಟ್. ಅಯಾನ್ಸ್ ಆ್ಯಂಡ್ ಸಾಲ್ಟ್ಸ್. ಆಲ್ ಬ್ಯಾಕ್ಟೀರಿಯಾ ರಿಕ್ವೈರ್ಸ್ ಮೆಟಲ್ಸ್ ಲೈಕ್ potassium, calcium, magnesium, iron, zinc, cobalt, manganese, etc. to synthesize enzymes and proteins. Most bacteria do not require sodium chloride in medium. However, they can tolerate very low concentration of salt. ಭಾಳಷ್ಟು ಬ್ಯಾಕ್ಟೀರಿಯಾಗೆ NaCl ಇರಬಾರ್ದು, ಉಪ್ಪು ಇರಬಾರ್ದು, ಆದರೆ ಕೆಲವೊಂದು ಬ್ಯಾಕ್ಟೀರಿಯಾ ಸೋಡಿಯಂ ಕ್ಲೋರೈಡ್ದಲ್ಲೂ ಟಾಲರೇಟ್ ಮಾಡ್ತಾವೆ. ದೆನ್ ದೇರ್ ಈಸ್ ಅ ಮೋರ್ ಹ್ಯಾಲೋಫಿಲಿಕ್ ಬ್ಯಾಕ್ಟೀರಿಯಾ ಸಚ್ ಆಸ್, ಅಂದರೆ ಹ್ಯಾಲೋಫಿಲಿಕ್ ಅಂದರೆ ಹ್ಯಾಲೋಜನ್ ಸಪೋರ್ಟ್ ಮಾಡೋ ಬ್ಯಾಕ್ಟೀರಿಯಾ ಲೈಕ್ ಆರ್ಚಿಯೋಬ್ಯಾಕ್ಟೀರಿಯಾ ದಟ್ ರಿಕ್ವೈರ್ ಹೈ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಇನ್ ಮೀಡಿಯಾ. ಸೋಡಿಯಂ ಕ್ಲೋರೈಡ್ NaCl ಇದರಲ್ಲಿ ಏನೈತಿ, ಹ್ಯಾಲೋಫಿಲಿಕ್ ಐತಾ, ಹ್ಯಾಲೋಜನ್ ಐತಾ, ಕ್ಲೋರಿನ್. ಅಂದರೆ ಕೆಲವೊಂದು ಬ್ಯಾಕ್ಟೀರಿಯಾಸಿಗೆ ಹ್ಯಾಲೋಜನ್ ಬೇಕು, ಕೆಲವೊಂದು ಬ್ಯಾಕ್ಟೀರಿಯಾಸಿಗೆ ಹ್ಯಾಲೋಜನ್ ಬೇಡ. ಗ್ಯಾಸಸ್ ರಿಕ್ವೈರ್ಮೆಂಟ್ಸ್ ಇದು ಹೆಂಗಪ್ಪ ಸಪೋರ್ಟ್ ಮಾಡ್ತಂದರೆ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ದ ಇಂಪಾರ್ಟೆಂಟ್ ಗ್ಯಾಸಸ್ ದಟ್ ಎಫೆಕ್ಟ್ಸ್ ದ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ. Oxygen is required for aerobic respiration and obligate aerobic bacteria must require oxygen for growth like mycobacterium and bacillus. But ಇದಕ್ಕೆ ಆಕ್ಸಿಜನ್ ಬೇಕೇ ಬೇಕು. For obligate anaerobes, oxygen is harmful for some time lethal. However, faculty anaerobes can tolerate low concentration of oxygen. ಈಗ anaerobic ಅಂತ ಹೇಳಿದ್ರೆ ಹೆಸರದಾಗ ಐತೆ, ಏನು ಹೇಳ್ರಿ, anaerobe ಅಂದರೆ ದೇ ಆರ್ suitable for the anaerobe. ಆಕ್ಸಿಜನ್ ಇಲ್ಲ, ಓಕೆ, ದೇ ಆರ್ ಸುಟೇಬಲ್ ಫಾರ್ ದ್ಯಾಟ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅದೇ ಆಕ್ಸಿಜನ್ ಇದ್ದರೆ ದೇ ಕೆನಾಟ್ ಸರ್ವೈವ್. ಕಾರ್ಬನ್ ಡೈಆಕ್ಸೈಡ್ ಈಸ್ ನೀಡೆಡ್ ಫಾರ್ ಕ್ಯಾಪ್ನೋಫಿಲಿಕ್ ಬ್ಯಾಕ್ಟೀರಿಯಾ, ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಇನ್ನೇನು ಸ್ಮಾಲ್ ಇಂಟೆಸ್ಟೈನಿಗೆ ಇರ್ತದಲ್ಲ ಇದು ಹೆಲಿಕೋಬ್ಯಾಕ್ಟರ್ ಪೈಲೋರಿ. ವಾಟರ್ ಕಾನ್ಸಂಟ್ರೇಷನ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಫ್ಯಾಕ್ಟರ್ ಫಾರ್ ದ ಬ್ಯಾಕ್ಟೀರಿಯಲ್ ಗ್ರೋತ್. ಅವೈಲಬಲ್ ವಾಟರ್ ಇನ್ ಕಲ್ಚರ್ ಮೀಡಿಯಾ determines the rate of metabolic and physiological activities of bacteria. Salt, sugar and other substances are dissolved in water are made available for bacteria. ಇದು ಆಯಿತು ನಮ್ಮದು ಫಸ್ಟ್ ಕ್ವೆಶನ್. ಈಗ ನೆಕ್ಸ್ಟ್ ಏನು ನೋಡೋಣ. ನೆಕ್ಸ್ಟ್ ಆರ್ ಕ್ವೆಶನ್ದಲ್ಲಿ ಎಕ್ಸ್ಪ್ಲೇನ್ ದ ಸೋರ್ಸ್, ಮೆಕ್ಯಾನಿಸಮ್ ಆಫ್ ಸ್ಟೆರಿಲೈಸೇಷನ್, ಮೆರಿಟ್, ಡಿಮೆರಿಟ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ದ ಸ್ಟೆರಿಲೈಸೇಷನ್ ಯೂಸಿಂಗ್ ಗಾಮಾ ರೇಡಿಯೇಷನ್ಸ್. ನೋಡಿರ್ಬೋದು ಗಾಮಾ ರೇಡಿಯೇಷನ್ಸ್, ಆಲ್ಫಾ ಗಾಮಾ ಬೀಟಾ ರೇಡಿಯೇಷನ್ಸ್. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಗಾಮಾ ರೇಡಿಯೇಷನ್ ಕೇಳಿದ್ದಾರೆ, ಅದರ ಬಗ್ಗೆ ನೋಡೋಣ ಏನಿದು ಗಾಮಾ ರೇಡಿಯೇಷನ್, ಆ್ಯಕ್ಚುಲಿ ಏನಿದು ಅಂತೇಳಿ. ಫಸ್ಟ್ ಒನ್ ರೇಡಿಯೇಷನ್, ಮೇನ್ಲಿ ನೋಡಿರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬರ್ತೈತಿ, ಅದರಲ್ಲಿ ಗಾಮಾ ರೇಸ್, UV ರೇಸ್. ಪರ್ಟಿಕ್ಯುಲೇಟ್ ರೇಡಿಯೇಷನ್ದಲ್ಲಿ ಎಕ್ಸಿಲರೇಟೆಡ್ ಎಲೆಕ್ಟ್ರಾನ್ಸ್ ಇಂತ್ರ. ದ ಮೇಜರ್ ಟಾರ್ಗೆಟ್ ಫಾರ್ ದೀಸ್ ರೇಡಿಯೇಷನ್ ಈಸ್ ಮೈಕ್ರೋಬಿಯಲ್ DNA. ಮೇನ್ ಟಾರ್ಗೆಟ್ ಏನಪ್ಪ ಈ ರೇಡಿಯೇಷನ್ ಅಂತ ಹೇಳಿದರೆ ಮೈಕ್ರೋಬಿಯಲ್ DNA. ಹೌದಾ, ಮೈಕ್ರೋಬ್ಸ್ ಇನ್ DNA ಇರ್ತೈತಲ್ಲ, ಡೈರೆಕ್ಟಾಗಿ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡ್ತೈತಿ. ಗಾಮಾ ರೇಸ್ ಆ್ಯಂಡ್ ಎಲೆಕ್ಟ್ರಾನ್ ಕಾಸ್ ಅಯೋನೈಸೇಷನ್ ಆ್ಯಂಡ್ ಫ್ರೀ ರ್ಯಾಡಿಕಲ್ ಪ್ರೊಡಕ್ಷನ್ ವೈಲ್ UV ಲೈಟ್ ಕಾಸ್ ಎಕ್ಸೈಟೇಷನ್. UV ಲೈಟ್ ಹ್ಯಾಸ್ ಎ ಲಿಮಿಟೆಡ್ ಸ್ಟೆರಿಲೈಸಿಂಗ್ ಪವರ್ because of poor penetrating into most materials, generally used in irradiation of air in certain areas such as operating rooms and TB laboratories. ಅಯೋನೈಸಿಂಗ್ ರೇಡಿಯೇಷನ್ ಎಕ್ಸಾಂಪಲ್ ಗಾಮಾ ರೇಡಿಯೇಷನ್, ಇಲ್ಲೇನಂತಾರೆ UV ರೇಸು ಇದ್ರ ಪೆನೆಟ್ರೇಷನ್ ಪವರ್ ಕಡಿಮೆ ಇರ್ತೈತಿ, ಅದಕ್ಕೆ ಇದ್ರ ಸ್ಟೆರಿಲೈಸಿಂಗ್ ಪ್ರಾಪರ್ಟಿ ಕಡಿಮೆ ಇರ್ತೈತಿ. ಅದೇ ಗಾಮಾ ರೇಡಿಯೇಷನ್ ಲೈಕ್ ದೇ ಆರ್ ಹ್ಯಾವಿಂಗ್ ದ ಗ್ರೇಟರ್ ಎನರ್ಜಿ ದ್ಯಾನ್ UV ಲೈಟ್, ಅಂದರೆ ಪೆನೆಟ್ರೇಷನ್ ಪವರ್ ಜಾಸ್ತಿ ಇರ್ತೈತಿ ಆ್ಯಂಡ್ ದೇ ಆರ್ ಮೋರ್ ಇಫೆಕ್ಟಿವ್.
ಅದು ಹೇಳ್ತಾರೆ. ಗಾಮಾ ರೇಸ್ ಸ್ಟೆರಿಲೈಸರ್ಸ್. ಗಾಮಾ ರೇಸ್ ಫಾರ್ ಸ್ಟೆರಿಲೈಸೇಷನ್ ಆರ್ ಯೂಶುವಲಿ ಡಿರೈವ್ಡ್ ಫ್ರಮ್ cobalt 60 source. The isotope is held as pellets packed in the metal rods, each rod carefully arranged within the source. This source is housed within a reinformed concrete building with 2 meter thick wall. ಅಂದರೆ 2 meter thick ವಾಲಲ್ಲಿ ಈ ರೇಡಿಯೇಷನ್ಸು ಅಲ್ಲಿಯೇ ಇಟ್ಟಿರ್ತಾರೆ, ಅಲ್ಲಿಂದ ರೇಡಿಯೇಷನ್ಸ್ ಎಮಿಟ್ ಮಾಡ್ತಾ ಇರ್ತೇವೆ ಬಿಕಾಸ್ ಟು ಮೇಕ್ ದ ಪ್ರಾಡಕ್ಟ್ ಸ್ಟೆರೈಲ್. Articles being sterilized as are passed through the irradiation chamber on a conveyor belt and move around a raised source. Penetrates deep into the object and is an excellent sterilizing agent. ಆದರೆ ಇದು ಎಷ್ಟು ಎಕ್ಸಲೆಂಟ್ ಸ್ಟೆರಿಲೈಸಿಂಗ್ ಏಜೆಂಟ್ ಅಷ್ಟೇ ಇಲ್ಲಿ ಪ್ರಿಕಾಷನ್ ತಗೋಬೇಕು. ಬಿಕಾಸ್ ಗಾಮಾ ರೇಸ್ ಡ್ಯೂ ಟು ದೇರ್ ಹೈ ಪೆನೆಟ್ರೇಟಿಂಗ್ ಪವರ್ ದೇ ಕ್ಯಾನ್ ಇವನ್ ಡ್ಯಾಮೇಜ್ ದ ಹ್ಯೂಮನ್ DNA. ಅದಕ್ಕೆ it destroys bacterial endospores and vegetative cells of the both prokaryote and eukaryote, but not against the viruses. ಇದ್ರ ವೈರಸ್ಸಿಂದ ಏನು ದಮ್ ಇಲ್ಲ, ಇಲ್ಲಿ ವೈರಸಸ್ ಮೇಲೆ ಏನು ದಮ್ ತೋರಿಸಂಗಿಲ್ಲ. ಗಾಮಾ ರೇಡಿಯೇಷನ್. ಎಸ್, ನೆಕ್ಸ್ಟ್ ಈಸ್ ಮೆಥಡ್ ಆಫ್ ಸ್ಟೆರಿಲೈಸೇಷನ್. ಫಿಸಿಕಲ್ ಮೆಥಡ್ಸ್ ಬರ್ತೈತೆ ಇದರಲ್ಲಿ. ಥರ್ಮಲು, ರೇಡಿಯೇಷನ್ಸು, ಫಿಲ್ಟ್ರೇಷನ್ ಮೆಥಡ್, ಕೆಮಿಕಲ್, ಗ್ಯಾಸಿಯಸ್ ಮೆಥಡ್. ಬರೀರಿ ಹೆಂಗಾರಿರಲಿ ಅದು. ಹೀಟ್ ಸ್ಟೆರಿಲೈಸೇಷನ್ ಇಟ್ ಈಸ್ ದ ಸಿಂಪ್ಲೆಸ್ಟ್, ಮೋಸ್ಟ್ ಇಫೆಕ್ಟಿವ್ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್ ಮೆಥಡ್. ಹೌದಾ. ಟೈಪ್ಸ್ ಆಫ್ ಹೀಟ್ ಸ್ಟೆರಿಲೈಸೇಷನ್. ಒನ್ ಈಸ್ ಡ್ರೈ ಹೀಟ್ ಆ್ಯಂಡ್ ಮಾಯ್ಸ್ಟ್ ಹೀಟ್ ಸ್ಟೆರಿಲೈಸೇಷನ್. ರೇಡಿಯೇಷನ್ ಸ್ಟೆರಿಲೈಸೇಷನ್, ಅಯೋನೈಸಿಂಗ್ ರೇಡಿಯೇಷನ್. ಇದರಲ್ಲಿ ನೋಡಿರ್ಬೋದು ಆಲ್ಫಾ ಮತ್ತು ಎಕ್ಸ್ರೇ, ಗಾಮಾ ರೇಸು ಬರ್ತೈತಿ. ಸಾರಿ, ಗಾಮಾ ಬರಲ್ಲ, ಅಯೋನೈಸಿಂಗ್ ಅದು. ಆ್ಯಕ್ಟ್ ಬೈ ಫಾರ್ಮೇಷನ್ ಆಫ್ ದ ರೇಡಿಯೇಷನ್ ಟ್ರ್ಯಾಕ್ಸ್ ಇನ್ ದ DNA ಆಫ್ ದ ಬ್ಯಾಕ್ಟೀರಿಯಾ ಲೀಡಿಂಗ್ ಟು ಇಟ್ಸ್ ಡೆತ್ ಆ್ಯಂಡ್ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಇಟ್ಸ್ ಆಲ್ಸೋ ರೆಫರ್ಡ್ ಆಸ್ ಕೋಲ್ಡ್ ಸ್ಟೆರಿಲೈಸೇಷನ್. ಯಾವುದು ಇದು? ಅಯೋನೈಸಿಂಗ್ ರೇಡಿಯೇಷನ್. ರಬ್ಬರ್ ಆರ್ ಪ್ಲಾಸ್ಟಿಕ್, ಡಿಸ್ಪೋಸಿಬಲ್ ಗೂಡ್ಸ್, ಡಿಸ್ಪೋಸಿಬಲ್ ಸಿರಂಜಸ್, ಅಡಿಸಿವ್ ಡ್ರೆಸ್ಸಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ವಾಟ್ ಆರ್ ಗಾಮಾ ರೇಸ್ ಅಂದರೆ ಏನು? ಹೌ ಡೂ ದೇ ಹ್ಯಾವ್ ಆ್ಯನ್ ಎಫೆಕ್ಟ್? ನೋಡ್ಬೋದು. ನೋಡಿರಿ, ಇದು ಒಂದು ಆಲ್ಫಾ ಪಾರ್ಟಿಕಲ್ಸ್, ಇದು ಬೀಟಾ, ಇದು ಗಾಮಾ. ಪೆನೆಟ್ರೇಷನ್ ಪವರ್ ನೋಡಿರಿ, ವೆನ್ ಕಂಪೇರ್ ಟು ದ ಆಲ್ಫಾ ಬೀಟಾ, ಗಾಮಾ ನೋಡಿರಿ ಎಷ್ಟು ದೂರವರೆಗೆ ಹೋಗಿದೆ. ಗಾಮಾ ರೇಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಚ್ ಆಸ್ ಲೈಟ್. However, gamma rays have a shorter wavelength and therefore have more energy. Wavelength short ಐತಿ, ಎನರ್ಜಿ ಜಾಸ್ತಿ ಐತಿ, because wavelength is inversely proportional to energy. During irradiation, this energy is transferred to the electrons of the molecules of the products and the process generates highly reactive radicals. This is why we speak of ionizing radiation. These free radicals now break up the DNA of the existing microorganisms so they can no longer multiply and are killed off. The radiated product is therefore sterile. ಅಂದರೆ ಗಾಮಾ ರೇಡಿಯೇಷನ್ ಎಷ್ಟು ಪವರ್ಫುಲ್ ಅಂದರೆ ಅವು DNA ಹೊಡೆದು ಬಿಡ್ತಾವೆ. ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಏನು DNA ಇರ್ತೈತಲ್ಲ, ಆ DNAಗೆ ಏನು ಮಾಡ್ತಾವೆ? ದೇ ಡಿಆಕ್ಟಿವೇಟ್ ದ DNA. ಆಟೋಮೆಟಿಕ್ಲಿ DNA ಡಿಆಕ್ಟಿವೇಟ್ ಆದರೆ ಏನು ತೋರಿಸೋದು? ಅದು ಮಲ್ಟಿಪ್ಲೇಷನ್ನು ತೋರಿಸಲ್ಲ, ಏನೂ ತೋರಿಸಲ್ಲ. ಅಡ್ವಾಂಟೇಜಸ್ ಆಫ್ ಗಾಮಾ ಸ್ಟೆರಿಲೈಸೇಷನ್: ರಿಲಿಯಬಲ್ ಆ್ಯಂಡ್ ಇಫೆಕ್ಟಿವ್ ಪ್ರೊಸೀಜರ್ ಫಾರ್ ಸ್ಟೆರಿಲೈಸೇಷನ್. ಹೌದಾ. ರಿಲಿಯಬಲ್, ರಿಪೀಟ್ ಆಗಿ ಅದು ಯೂಸ್ ಮಾಡ್ಬೋದು. Flexible and diverse application, good penetrating capacity, process is gentle on the product and no temperature increase is necessary. ಟೆಂಪರೇಚರಿನ ಅವಶ್ಯಕತೆ ಇಲ್ಲ, ಅದಕ್ಕೆ ಕೋಲ್ಡ್ ಸ್ಟೆರಿಲೈಸೇಷನ್ ಅಂತ ಹೇಳಿ ಕರೀತಾರೆ. ನೋ ಕೆಮಿಕಲ್ ರೆಸಿಡ್ಯೂ ಆರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ ದ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಯೂಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ರೇಡಿಯೇಷನ್. ಹೌದಾ. ರೇಡಿಯೇಷನ್ ಆದಮೇಲೆ ಇಮಿಡಿಯೇಟಾಗಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಯಾಕಂದರೆ ಹೀಟ್ ಇರೋಂಗಿಲ್ಲ. ಇದು ಮೆಕ್ಯಾನಿಸಮ್ ಏನಂದರೆ ಇಟ್ ಡ್ಯಾಮೇಜಸ್ ದ ಸೆಲ್ಸ್ ಕ್ರೋಮೋಸೋಮ್ಸ್. ರೇಡಿಯೇಷನ್ ಪೆನೆಟ್ರೇಟ್ ಮಾಡ್ತಾವೆ. ಹೌದಾ. ಪೆನೆಟ್ರೇಟ್ ಮಾಡಿ DNA ಡ್ಯಾಮೇಜ್ ಮಾಡಿಬಿಡ್ತಾವೆ. ಅದಕ್ಕೆ ದ ಮೇನ್ ಮೆಕ್ಯಾನಿಸಮ್. ಇಟ್ ಕಾಸಸ್ ಡ್ಯಾಮೇಜ್ ಟು ದ DNA ಸ್ಟ್ರಕ್ಚರ್. ವೆನ್ DNA ಸ್ಟ್ರಕ್ಚರ್ ಇಸ್ ಬ್ರೋಕನ್ ದ ಸೆಲ್ ಕೆನಾಟ್ ಫಂಕ್ಷನ್ ಪ್ರಾಪರ್ಲಿ, ಇಟ್ ವಿಲ್ ಬಿಕಮ್ ಸೆಲ್ ಡೆತ್. ಅದೇ ಸ್ಟೆರಿಲೈಸೇಷನ್. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಗಾಮಾ ರೇಡಿಯೇಷನ್ ಎಂದು ಡೈರೆಕ್ಟ್ UV ಬರಿಬೋದು ನೀವು, ಆದರೆ ಗಾಮಾ ಮೇನ್ ಇಂಪಾರ್ಟೆಂಟ್ ಕೇಳಿದರೆ ಲಿಮಿಟೆಡ್ ಅಪ್ಲಿಕ್ಯಾಬಿಲಿಟಿ ಟು ಕಿಟ್ಸ್. ಇಟ್ ಕೆನಾಟ್ ಬಿ ಯೂಸ್ ಫಾರ್ ದ ಕಿಟ್ಸ್ ಆರ್ ದ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ containing any component that is incompatible with or not approved for the radiation sterilization. ಎಲ್ಲ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಲ್ಲಿ ನಾವು ಗಾಮಾ ರೇಸ್ ತಗೊಂಡು ಸ್ಟೆರೈಲ್ ಮಾಡೋಕ್ಕೆ ಬರೋಂಗಿಲ್ಲ. ಮಟೀರಿಯಲ್ಸ್ ಡಿಗ್ರೇಡೇಷನ್. ಅ ಫ್ಯೂ ಮಟೀರಿಯಲ್ಸ್ ಡಿಗ್ರೇಡ್ ಆಫ್ಟರ್ ಟರ್ಮಿನಲ್ ಸ್ಟೆರಿಲೈಸೇಷನ್, ರೇಡಿಯೇಷನ್, ಡೋಸಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಬ್ರಿಟಲ್. ಕೆಲವೊಂದು ಮಟೀರಿಯಲ್ಸು ದೇ ಕೆನಾಟ್ ಹೋಲ್ಡ್ಸ್ ಗುಡ್ ಫಾರ್ ದಿಸ್ ಗಾಮಾ ರೇಡಿಯೇಷನ್, ಅದಕ್ಕೆ ಯೂಸ್ ಮಾಡೋಂಗಿಲ್ಲ. ಅದೇ ಹೇಳ್ತಾರೆ ಇಲ್ಲಿ. Conclusion: sterilization process ಏನು? is a process to eliminate or kill the germs and other microbial life. There are two types of radiation. One is ionizing, ಅದರಲ್ಲಿ ಗಾಮಾ ಬರ್ತೈತಿ. ದೆನ್ ನಾನ್ ಅಯೋನೈಸಿಂಗ್, ಅದರಲ್ಲಿ UV ರೇಸ್ ಬರ್ತೈತಿ. ನಾನು ಜಸ್ಟ್ ಒಂದು ಮಾತು ಹೇಳಿದ್ದೆ. ಅಯೋನೈಸಿಂಗಿಗೆ ನಾನು ನಾನ್ ಅಯೋನೈಸಿಂಗಿಗೆ ನಾನು ಗಾಮಾ ಹೇಳಿದ್ದೆ. ಫಾರ್ ಅಯೋನೈಸಿಂಗ್ ಗಾಮಾ ರೇ, ಎಕ್ಸ್ರೇ ಆ್ಯಂಡ್ ಇ ಬೀಮ್. ಫಾರ್ ನಾನ್ ಅಯೋನೈಸಿಂಗ್ UV ರೇಸ್.
In sterilization process, it is more prefer use gamma ray than UV ray. But E-beam is one of the safe method. Gamma ray ಭಾಳ ಯೂಸ್ ಮಾಡ್ತೇವೆ ವೆನ್ ಕಂಪೇರ್ ಟು ದ UV ray. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ಎಸ್ ಗೈಸ್, ಇದು ಆಯಿತು 10 ಮಾರ್ಕ್ಸಿಂದು. ಇನ್ನೂ ಒಂದು ನಿಮಗೆ ಏನಂದರೆ 10 ಮಾರ್ಕ್ಸಿಂದು ಒನ್ ಮೋರ್ ಕ್ವಶನ್ ಐತಿ, ಅದು ಸೆಕೆಂಡ್ ಕ್ವೆಶನು. ಯಾವುದಪ್ಪ ಅಂದರೆ ಇದು ಕ್ಲಾಸಿಫೈ ಡಿಸ್ಇನ್ಫೆಕ್ಟೆಂಟ್ ವಿತ್ ಎಕ್ಸಾಂಪಲ್ಸ್, ಎಕ್ಸ್ಪ್ಲೇನ್ ದ ಮೆಥಡ್ಸ್ ಯೂಸ್ಡ್ ಫಾರ್ ದ ಇವ್ಯಾಲ್ಯುಯೇಷನ್ ಆಫ್ ದ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಏಜೆಂಟ್ಸ್. ಇಲ್ಲಿ ನಾನು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಅಂದರೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ, ಯಾವುದು November 2023. ಅದರಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ. ನಾನು ಫಿನಾಲ್ ಡಿಸ್ಇನ್ಫೆಕ್ಟೆಂಟ್ ಆ್ಯಕ್ಟಿವಿಟಿ, ಫಿನಾಲಿನ್ ಒಂದು ಮಾಡಿದ್ದೆಲ್ಲ ಅದೇ ಸೇಮ್ ಬರೆದರೆ ಸಾಕು. ನೆಕ್ಸ್ಟಿಗೆ 5 ಮಾರ್ಕ್ಸ್ ನೋಡೋಣ, ಶಾರ್ಟ್ ಎಸೇಸ್. ಇದರಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ. ಇದು ಸಹ ಕಂಪ್ಲೀಟ್ ಮಾಡಿದ್ದೀವಿ. ಆರಲ್ಲಿ ನೋಡಿರಿ, ಡಿಸ್ಕ್ರೈಬ್ ಎನಿ ಟು ಮೆಥಡ್ಸ್ ಯೂಸ್ ಫಾರ್ ದ ಡಿಟರ್ಮಿನೇಷನ್ ಆಫ್ ದ ವೇಬಲ್ ಕೌಂಟ್. ವೇಬಲ್ ಕೌಂಟಿಗೆ ಅಂದರೆ ಪ್ರಾಪರ್ ಕೌಂಟ್ ಆಫ್ ದ ಬ್ಯಾಕ್ಟೀರಿಯಾಗೆ ಯಾವ ನಾವು ಪ್ರಾಪರ್ ಮೆಥಡ್ ಯೂಸ್ ಮಾಡ್ತೀವಿ. 2 ಮೆಥಡ್ ಅದಾವೆ. ಕಪ್ ಪ್ಲೇಟ್ ಒಂದು ಐತಿ, ಟೋಟಲ್ 2 ಮೆಥಡ್ ಅದು. ಆ 2 ಮೆಥಡ್ ನಾವು ಡಿಸ್ಕಸ್ ಮಾಡೋಣ. ಪೋರ್ ಪ್ಲೇಟ್ ಮೆಥಡ್, ಕಪ್ ಪ್ಲೇಟ್ ಮೆಥಡ್. ಓಕೆ, ಎಸ್ಲಿ ಡಿಟರ್ಮೈನ್ ಎನಿ ಟು ಮೆಥಡ್ಸ್ ಯೂಸ್ ಫಾರ್ ದ ಡಿಟರ್ಮಿನೇಷನ್ ಆಫ್ ದ ವೇಬಲ್ ಕೌಂಟ್. ಅಂಡ್ ಬ್ಯಾಕ್ಟೀರಿಯಾ ಎಷ್ಟು ಅದಾವು ಎಷ್ಟಿಲ್ಲ ಅಂತೇಳಿ ಕೌಂಟ್ ಮಾಡಲಿಕ್ಕೆ 2 ಮೆಥಡ್ ಅದಾವು. ಅದು ಯಾವುದೇ ಅದು ನೋಡಿರಿ. There are variety of ways to enumerate the number of bacteria in a sample. A variable cell count allows one to identify the number of actively growing or dividing cell in the sample. ಹೌದಾ, ವೇಬಲ್ ಸೆಲ್ ಅಂತ ಹೇಳಿದರೆ ಆ ಸೆಲ್ಲು ಯಾವ ಆ್ಯಕ್ಟಿವ್ ಆಗಿ ಗ್ರೋ ಆಗುತ್ತೈತಿ ಮತ್ತು ಡಿವೈಡ್ ಆಗೋ ಕೆಪಾಸಿಟಿ ಆ ಸೆಲ್ಲಲ್ಲಿ ಇದೆ, ಅದಕ್ಕೆ ಅನ್ನೋದು ವೇಬಲ್ ಸೆಲ್ ಅಂತೇಳಿ. ಕ್ಲಿಯರ್? ದ ಪ್ಲೇಟ್ ಕೌಂಟ್ ಮೆಥಡ್ ಆರ್ ದ ಸ್ಪ್ರೆಡ್ ಪ್ಲೇಟ್ ಮೆಥಡ್ ಆನ್ ದ ಬ್ಯಾಕ್ಟೀರಿಯಾ ಗ್ರೋಯಿಂಗ್ ಕಾಲನಿ ಆನ್ ಅ ನ್ಯೂಟ್ರಿಯೆಂಟ್ ಮೀಡಿಯಮ್. ಪ್ಲೇಟ್ ಅಥವಾ ಸ್ಪ್ರೆಡ್ ಪ್ಲೇಟ್, ಈ ಒಂದು ಮೆಥಡು ವಿತ್ ದ ಹೆಲ್ಪ್ ಆಫ್ ದ ನ್ಯೂಟ್ರಿಯೆಂಟ್ ಮೀಡಿಯಾ ನಾವು ನೋಡ್ಬೋದು. ದ ಕಾಲನಿ ಬಿಕಮ್ಸ್ ವಿಸಿಬಲ್ ಟು ದ ನೇಕೆಡ್ ಐಸ್ ಆ್ಯಂಡ್ ದ ನಂಬರ್ ಆಫ್ ಕಾಲನೀಸ್ ಆನ್ ದ ಪ್ಲೇಟ್ ಕ್ಯಾನ್ ಬಿ ಕೌಂಟೆಡ್. ಈ ಕಾಲನಿ ಅಂತ ಹೇಳಿದ್ರೆ ಇದು ನೋಡಾಗುತ್ತೀರಲ್ಲ ನೀವು, ಇದು ಕಾಲನಿ. ಇದು ಕಾಲನಿ ಏನಾದರೂ ಡೆವಲಪ್ ಆದರೆ ನಮಗೆ ಗೊತ್ತಾಗ್ತದೆ. ಅಂದರೆ ಇದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾನು, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನು ನಿಮಗೆ ಮುಂದೆ ಹೇಳ್ತೇನೆ ನಾನು. ಅರ್ಥ ಆಗ್ತದೆ ಹೇಳ್ರಿ. ನೆಕ್ಸ್ಟು, ಟು ಬಿ ಇಫೆಕ್ಟಿವ್ ದ ಡೈಲ್ಯೂಷನ್ ಆಫ್ ದ ಒರಿಜಿನಲ್ ಸ್ಯಾಂಪಲ್ ಮಸ್ಟ್ ಬಿ ಅರೇಂಜ್ಡ್ so that on average between 30 and 300 colonies of the target bacteria are grown. Fewer than 30 colonies makes the interpretation statistically unsound, and greater than 300 colonies often resulting in overlapping colonies and imprecision in the count. ನಾವು ಮೇನ್ಲಿ ಏನಂದರೆ 30-300 ಕಾಲನೀಸ್ ಮೇಂಟೈನ್ ಮಾಡಿದರೆ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡ್ತೈತಿ. ಇಫ್ ವಿ ಕನ್ಸಿಡರ್ಡ್ ಮೋರ್ ದೆನ್ 300 ಕಾಲನೀಸ್ ಒಂಥರ ಓವರ್ಲ್ಯಾಪ್ ಆಗಿ ನಮಗೆ ಅಷ್ಟು ಅಕ್ಯುರೇಟಾಗಿ ಪ್ರಿಸಿಷನ್ ಸಿಗೋಂಗಿಲ್ಲ, ಅದಕ್ಕೆ ಇಂಪ್ರಿಸಿಷನ್ ಸಿಗ್ತದೆ ಇನ್ ದ ಕೌಂಟ್. ಟು ಎನ್ಶೋರ್ ದ್ಯಾಟ್ ಆ್ಯನ್ ಅಪ್ರಾಪ್ರಿಯೇಟ್ ನಂಬರ್ ಆಫ್ ಕಾಲನೀಸ್ ವಿಲ್ ಬಿ ಜನರೇಟೆಡ್, ಸೆವರಲ್ ಡೈಲ್ಯೂಷನ್ಸ್ ಆರ್ ನಾರ್ಮಲಿ ಕಲ್ಚರ್ಡ್. ಅದಕ್ಕೆ ನಾವು ಏನು ಮಾಡಬೇಕು, ಡೈಲ್ಯೂಟ್ ಮಾಡ್ಕೊತ ಬರಬೇಕು. ದ ಲ್ಯಾಬೋರೇಟರಿ ಪ್ರೊಸೀಜರ್ ಇನ್ವಾಲ್ವ್ಸ್ ಮೇಕಿಂಗ್ ಸೀರಿಯಲ್ ಡೈಲ್ಯೂಷನ್ ಆಫ್ ದ ಸ್ಯಾಂಪಲ್ 1:10, 1:100, 1:1000 ಎಕ್ಸೆಟ್ರಾ. ಇನ್ ಸ್ಟಿರೈಲ್ ವಾಟರ್ ಅಂದರೆ 1 ಬ್ಯಾಕ್ಟೀರಿಯಾ ತಗೊಂಡ್ರೆ 10 ಸ್ಟಿರೈಲ್ ವಾಟರ್ ತೊಗೋಬೇಕು, 10 moles ಆಫ್ ಸ್ಟಿರೈಲ್ ವಾಟರ್. ಹೀಗೆ ಇನ್ ಸ್ಟಿರೈಲ್ ವಾಟರ್ ಆ್ಯಂಡ್ ಕಲ್ಟಿವೇಟಿಂಗ್ ದೀಸ್ ಆನ್ ನ್ಯೂಟ್ರಿಯೆಂಟ್ ಅಗಾರ್ ಇನ್ ಅ ಡಿಶ್ ದ್ಯಾಟ್ ಈಸ್ ಸೀಲ್ಡ್ ಆ್ಯಂಡ್ ಇನ್ಕ್ಯುಬೇಟೆಡ್. ಟಿಪಿಕಲ್ ಮೀಡಿಯಾ ಇನ್ಕ್ಲೂಡ್ ಪ್ಲೇಟ್ ಕೌಂಟ್ agar for a general count, or the McConkey agar to count gram-negative bacteria such as E. coli. Typically, one set of plates is incubated at 22 degrees Celsius and for 24 hours, and a second set 37 degree for 24 hours. ಏನಿಲ್ಲ, ಇಲ್ಲೇ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗೆ ನಾವು ಏನಾದರೂ ಕಲ್ಚರ್ ಮಾಡಬೇಕಂದ್ರೆ ಆ ಗ್ರಾಮ್ ನೆಗೆಟಿವ್ ಕಾಲನೀಸ್ ಏನಾದರೂ ನಾವು ನೋಡ್ಬೇಕಂತ ಹೇಳಿದರೆ ವಿ ಹ್ಯಾವ್ ಟು ಯೂಸ್ McConkey agar. ಆಮೇಲೆ ಇದಕ್ಕೆ ಏನು ಅನ್ಬೇಕು, 2 ಪ್ಲೇಟ್ಸ್ ಬೇಕು. ಒಂದು ಸೆಟ್ಟು 22 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪೂರ್ತಿ ಒಂದು ದಿನ, ಇನ್ನೂ ಒಂದು ಸೆಟ್ಟು 37 ಡಿಗ್ರಿ ಸೆಲ್ಸಿಯಸ್ ಫಾರ್ 1 ಡೇ, 24 ಅವರ್ಸ್. ನೆಕ್ಸ್ಟು ಇಲ್ಲಿ ಬರ್ರಿ, ದ ಕಂಪೋಸಿಷನ್ ಆಫ್ ದ ನ್ಯೂಟ್ರಿಯೆಂಟ್ ಯೂಶುವಲಿ ಇನ್ಕ್ಲೂಡ್ಸ್ ರಿಯೇಜೆಂಟ್ಸ್ that resist the growth of non-target organism and make the target organism easily identified, often by color change in the medium. ಇಲ್ಲಿ ನಮ್ಮ ಮೀಡಿಯಮ್ ಅಂದರೆ ಇದು ನ್ಯೂಟ್ರಿಯೆಂಟ್ ಮೀಡಿಯಮ್ ಯಾವ ಥರ ಸೆಟ್ ಮಾಡಬೇಕಂತ ಹೇಳಿದರೆ, ನಮಗೆ ಬೇಕಾದಂಥ ಬ್ಯಾಕ್ಟೀರಿಯಾ ಗ್ರೋ ಮಾಡಬೇಕು ನಾವು, ಹೌದಾ? ಈಗ ನಿಮಗೆ ಈ ಕೊಲಿ ಬೇಕು, ಈ ಕೊಲಿ ಗ್ರೋ ಮಾಡಬೇಕು, ಅದಕ್ಕೆ ಯಾವ ಥರದ ನೀವು ಕಂಡೀಷನ್ ಸುಟೇಬಲ್ ಮಾಡ್ತೀರೋ
ಈಕ್ವಲಿ ಗ್ರೋ ಆಗಲಿಕ್ಕೆ ಅದು ನಿಮಗೆ ಬಿಟ್ಟಿದ್ದು. ಇದೇ ಒಂದು ಟೆಕ್ನೀಕು ಮೈಕ್ರೋಬಯಾಲಜಿದಲ್ಲಿ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? Some recent methods include a fluorescent agent so that a counting of the colonies can be automated. ನಾವು ಕೌಂಟಿಂಗ್ ಭಾಳ ಆಸಾನಿಯಾಗಿ ಮಾಡ್ಬೋದು. ಯಾಕಂದರೆ ನೋಡಿರಿ, ಇಲ್ಲಿ ಕೌಂಟಿಂಗು ಕಲರ್ ಚೇಂಜ್ ಆಗಿಬಿಡ್ತೈತಿ ಅಗಾರ್ ಮೀಡಿಯಾದಲ್ಲಿ. ನಾವು ಈಸಿಲಿಯಾಗಿ ಕೌಂಟ್ ಮಾಡ್ಬೋದು. ಆದರೆ ನಾವು ಫ್ಲೋರೋಸೆಂಟ್ ಮೆಥಡ್ ಅಂತೇಳಿ ಹೊಸದು ಒಂದು ಟೆಕ್ನಿಕ್ ಆಗಿದೆ. ದಟ್ ಈಸ್ ಫ್ಲೋರೋಸೆಂಟ್ ಏಜೆಂಟ್. ನಾವು ಆರಾಮಾಗಿ ಕಾಲೋನೀಸ್ಗೆ ಆಟೋಮೆಟಿಕ್ಕಾಗಿ ಕೌಂಟ್ ಮಾಡ್ಬೋದು. At the end of the incubation period, the colonies are counted by eye, procedure that takes a few moments and does not require a microscope, as the colonies are typically a few millimeters ದಲ್ಲಿ ಇರ್ತಾವೆ, ನಮಗೆ ಕಣ್ಣಿಗೆ ಕಾಣ್ತಾವೆ. ಈಗ ಮೆಥಡ್ ನೋಡೋಣ. ದ ಪೋರ್ ಪ್ಲೇಟ್ ಮೆಥಡ್ ಈಸ್ ಯೂಸ್ಡ್. ಪೋರ್ ಪ್ಲೇಟ್ ಮೆಥಡ್ ಯಾವಾಗ ಯೂಸ್ ಮಾಡ್ತೇವೆ ಅಂದರೆ ಇಲ್ಲಿ ನೋಡೋಗ್ತೀರಿ ಅಲ್ಲ. The pore plate method is used when the analysis is looking for the bacterial species that grow poorly in air. The initial analysis is done by mixing serial dilutions of the sample in liquid nutrient agar, which is then poured into bottles. Pour ಅಂತ ಹೇಳಿದ್ರೆ ಏನು ಹೇಳ್ರಿ, ಸುರುವುದು. Just we are pouring the liquid, just we are pouring the nutrient with the microorganisms in the bottle. ಇಷ್ಟೇ. The bottles are then sealed. ಆ ಬಾಟಲಿಗೆ ಏನು ಮಾಡ್ತೇವೆ, ಸೀಲ್ ಮಾಡ್ತೇವೆ. ಆ್ಯಂಡ್ ಲೇಡ್ ಆನ್ ದೇರ್ ಸೈಡ್ಸ್ ಟು ಪ್ರೊಡ್ಯೂಸ್ ಅ ಸ್ಲೋಪಿಂಗ್ ಅಗಾರ್ ಸರ್ಫೇಸ್. ಏನಿಲ್ಲ, ಇದು ಒಂದು ಬಾಟಲ್ಲ. ಈ ಬಾಟಲಲ್ಲಿ ನಾವು ಏನು ಹಾಕಬೇಕು, ವಿ ಹ್ಯಾವ್ ಟು ಆ್ಯಡ್, ನಮಗೆ ಯಾವ ಸ್ಯಾಂಪಲ್ ಬೇಕು ಅದು ಹಾಕ್ತೇವೆ. ಪೋರ್ ಮಾಡ್ತೇವೆ. ಪೋರ್ ಮಾಡಿ ಇದಕ್ಕೆ ಸ್ಲ್ಯಾಂಟ್ ಪೊಸಿಷನಲ್ಲಿ ಇಡೋದು ಹೀಗೆ. ಯಾಕಂದರೆ ಬ್ಯಾಕ್ಟೀರಿಯಾ ಕ್ಲೀನಾಗಿ ಗ್ರೋ ಆಗಬೇಕಲ್ಲ, ಆ ಸ್ಲ್ಯಾಂಟ್ ಪೊಸಿಷನಲ್ಲಿ ಇಡೋದು. The bottles are then sealed and laid on their sides to produce a sloping agar surface. Colonies that develop in the body of the medium can be counted by eye after incubation. Incubation ಎಲ್ಲ ಮೈಕ್ರೋಬಯಾಲಜಿದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋ ಆಗಬೇಕಂತ ಹೇಳಿದರೆ ಇನ್ಕ್ಯುಬ್ಯೂಟ್ ಮಾಡಬೇಕು. ಅಂದರೆ 24 ಅವರ್ಸಿಗೆ 36 ಅವರ್ಸಿಗೆ ಅದಕ್ಕೆ ಇಡಬೇಕು. ಅವಾಗೇ ಅದು ಬ್ಯಾಕ್ಟೀರಿಯಾ ಗ್ರೋ ಆಗೋದು. ಇಲ್ಲಕ್ಕೆ ಗ್ರೋ ಆಗಂಗಿಲ್ಲ. ಏಕ್ದಮ್ ಇಮಿಡಿಯೇಟ್ ಈಗ ಮಾಡಿದರೆ 10 ಮಿನಿಟ್ಸ್ ಬಿಟ್ಟು ಆದ್ಮೇಲೆ ಬಂದು ನೋಡಿದ್ರಿ, you will not get any change. You have to be patient there. Colonies that develop in the total number of colonies is referred to as the total viable count. ಹೌದಾ? The unit of measurement is CFU per ml or colony forming units per milliliter. 1 milliliteರಲ್ಲಿ ಎಷ್ಟು ಕಾಲೋನೀಸ್ ಫಾರ್ಮ್ ಆಗುತ್ತವೆ ನೋಡ್ತೇವೆ. And relates to the original sample. Calculation of this is a multiple of the counted number of colonies multiplied by the dilution used. Examples of the viable cell count are spread plate method from the serial dilution of the liquid culture and the pore plates. With a spread plate, one makes a serial dilution in liquid media and then spreads a known volume from the last tube in the serial dilution. ಹೇಳಿದೀವಲ್ಲ ಅದೇ ರಾಗ ಅದೇ. ಏನಂದರೆ ಡೈಲ್ಯೂಟ್ ಮಾಡ್ಕೊತ ಹೋಗೋದು, ಪ್ಲೇಟಿಂದ ಪೋರ್ ಮಾಡ್ಕೊತ ಡೈಲ್ಯೂಷನ್ ಮಾಡ್ಕೊತ ಹೋಗೋದು ಅಷ್ಟೇ, ಸಿಂಪಲ್. ಇದು ಅಗೇನ್ ದ ಕಾಲೋನೀಸ್ ವುಡ್ ಬಿ ಕೌಂಟೆಡ್ ಆ್ಯಂಡ್ ವಿಯಬಲ್ ಸೆಲ್ ಕೌಂಟ್ ಕ್ಯಾಲ್ಕುಲೇಟೆಡ್. ಇದನ್ನು ನೋಡೋಗುತ್ತಿರ್ಬೋದು. ದಿಸ್ ಒನ್ ಈಸ್ ದ ಗ್ರಾಮ್ ಪಾಸಿಟಿವ್. ಈ ಥರ ಡೆವಲಪ್ ಆದರೆ ಗ್ರಾಮ್ ಪಾಸಿಟಿವ್. ನೆಗೆಟಿವ್ ಅಂತ ಹೇಳಿದರೆ ರೆಡ್ ಥರ ಡೆವಲಪ್ ಆದರೆ ಅದಕ್ಕೆ ಗ್ರಾಮ್ ನೆಗೆಟಿವ್ ಅಂತಾರೆ. ಎರಡು ಪೋರ್ ಪ್ಲೇಟ್ ಮೆಥಡನ್ನು ನೋಡಿದ್ರಿ, ಪೋರ್ ಮಾಡೋದು ಒಂದು. ಓಕೆ, ಪೋರ್ ಪ್ಲೇಟ್ ಮೆಥಡೇ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೇವೆ ನಾವಿಲ್ಲಿ. ದೆನ್ ಪ್ಲೇಟ್ ಮೆಥಡ್, ದ ಪ್ಲೇಟ್ ಕೌಂಟ್ ಮೆಥಡ್, ಪ್ಲೇಟಲ್ಲಿ ಕೌಂಟ್ ಮಾಡೋದು. ಪೋರ್ ಪ್ಲೇಟ್ ಅಂದರೆ ಬಾಟಲಲ್ಲಿ, ಪ್ಲೇಟ್ ಅಂತ ಹೇಳಿದರೆ ಈ ಥರ ಪ್ಲೇಟು ತೋರಿಸ ನೋಡಿರಿ, ಇಲ್ಲೇನು ಕಾಣೋದಲ್ಲ, ಇದೇ ಪ್ಲೇಟ್ ಮೆಥಡ್. ಇಲ್ಲಿ ನಾವು ಸೊರಿದು ಅಂದರೆ ವಿ ಹ್ಯಾವ್ ಟು ಪೋರ್ ದ ಅಗಾರ್ ಮೀಡಿಯಮ್ ಆ್ಯಂಡ್ ವೇಟ್ ಫಾರ್ ಇನ್ಕ್ಯುಬೇಷನ್ ಪೀರಿಯಡ್. ದೆನ್ ನಮಗೆ ಈ ಥರ ಸೆಲ್ಸ್ ಕಾಣ್ತಾವೆ. ಇದು ಗ್ರಾಮ್ ಪಾಸಿಟಿವ್, ಇದು ನೆಗೆಟಿವ್. ಇದ್ರಾಗ ನೋಡಿರಿ ನೀವು ಹೆಂಗೆ ಡಿಫ್ರೆನ್ಷಿಯೇಟ್ ನೋಡ್ಬೋದು ಅಂದರೆ, ಇದು ಪರ್ಪಲ್ ಕಲರ್ ಏನೈತಲ್ಲ, ಬ್ಲೂ ಕಲರ್, ಇದು ಗ್ರಾಮ್ ಪಾಸಿಟಿವ್. ಇದು ಪಿಂಕ್ ಕಲರ್ ಏನೈತಲ್ಲ, ಇದು ಗ್ರಾಮ್ ನೆಗೆಟಿವ್. ಅಷ್ಟೇ. ಆಮೇಲೆ ಸ್ಟೇನ್ ಜಲ್ದಿ ತಗೊಳೋದು ಗ್ರಾಮ್ ನೆಗೆಟಿವ್, ಯಾಕಂದರೆ ಅದ್ರ ಲಿಪಿಡ್ ಕಂಟೆಂಟ್ ಇರ್ತೈತಿ. ಅದೇ ಗ್ರಾಮ್ ಪಾಸಿಟಿವ್ ನೋಡಿರಿ, ಅಷ್ಟೇ ಸ್ಟೇನ್ ಜಲ್ದಿ ಅಬ್ಸರ್ವ್ ಮಾಡೋಂಗಿಲ್ಲ ಅದು. ನೆಕ್ಸ್ಟ್, ಡಿಸ್ಕಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೀಜರ್ ಆಫ್ ದ ಗ್ರಾಮ್ ಸ್ಟೇನಿಂಗ್. ಇದು 5 ಕ್ವಶನು. ನೆಕ್ಸ್ಟ್ ನೋಡಿರಿ, ನಾವು ಮೆಥಡ್ಸ್ ಯೂಸ್ ಫಾರ್ ಡಿಟರ್ಮಿನೇಷನ್ ಆಫ್ ವೇರಿಯಬಲ್ ಕೌಂಟ್ ಮುಗಿತು. 4th ಒಂದಿಗೆ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಅ ಮಾಯಿಸ್ಟ್ ಹೀಟ್ ಸ್ಟೆರಿಲೈಸೇಷನ್. ಆಲ್ರೆಡಿ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಇದು ಮುಗಿಸಿದ್ದೇವೆ. ಡಿಸ್ಕಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೀಜರ್ ಆಫ್ ದ ಗ್ರಾಮ್ ಸ್ಟೇನಿಂಗ್.
ಗ್ರಾಮ್ ಸ್ಟೇನಿಂಗಲ್ಲಿ ಪ್ರಿನ್ಸಿಪಲ್ ಮತ್ತು ಪ್ರೊಸೀಜರ್ ಬಗ್ಗೆ ಬರೀಬೇಕು. ಓಕೆ, gram staining is a common, important and most used differential staining techniques in microbiology which were introduced by ಏನು ಬೇಡ. ಗ್ರಾಮ್ ಸ್ಟೇನಿಂಗ್ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರೆಫರ್ಡ್ ಟೆಕ್ನಿಕ್. ಇದು ಇದಕ್ಕೆ ಫಾರ್ ಡಿಫ್ರೆನ್ಸ್ ಮಾಡಲಿಕ್ಕೆ ಇದು ಪಾಸಿಟಿವ್ನೋ ಇದು ನೆಗೆಟಿವ್ ಗ್ರಾಮ್ ಬ್ಯಾಕ್ಟೀರಿಯಾನೋ ಅಂಥೇಳಿ. ಈಗ ಪ್ರಿನ್ಸಿಪಲ್ ಏನು ಹೇಳ್ತೈತಿ ಗ್ರಾಮ್ ಸ್ಟೇನಿಂಗ್ ಎಂದು ನೋಡೋಣ. ವೆನ್ ದ ಬ್ಯಾಕ್ಟೀರಿಯಾ ಇಸ್ ಸ್ಟೇನ್ಡ್ ವಿತ್ ಎ ಪ್ರೈಮರಿ ಸ್ಟೇನ್ that is crystal violet and fixed by the mordant, some of the bacteria are able to retain the primary stain and some are decolorized by the alcohol. ಅಂದರೆ ಕೆಲವೊಂದು ಬ್ಯಾಕ್ಟೀರಿಯಾ ಸ್ಟೇನಿಗೆ ಹಿಡ್ಕೊಳೋದು ಅಂತ ಹೇಳಿದರೆ ಆ ಸ್ಟೇನಿಗೆ ಅಬ್ಸಾರ್ಬ್ ಮಾಡ್ಕೊಂಡು ಕಲರ್ ತೋರಿಸ್ತವೆ. ನಾವೇನಾದರೂ ಆಲ್ಕೋಹಾಲ್ ಹಾಕಿದ್ರೂ ಸ್ವತಃ ಕೆಲವೊಂದು ಬ್ಯಾಕ್ಟೀರಿಯಾ ಸ್ಟೇನ್ ಆಗಂಗಿಲ್ಲ, ಅಂದರೆ ಅದರಲ್ಲಿ ಇರುವ ಕಲರ್ ಚೇಂಜ್ ಆಗಂಗಿಲ್ಲ ಮತ್ತು ಕಲರ್ಲೆಸ್ ಆಗಂಗಿಲ್ಲ. ಕೆಲವೊಂದು ಬ್ಯಾಕ್ಟೀರಿಯಾ ಏನಾಗ್ತವೆ, ಡಿಕಲರೈಸ್ ಆಗ್ತವೆ ಬೈ ಆ್ಯಡಿಂಗ್ ದ ಆಲ್ಕೋಹಾಲ್. ಇದೇ ಹೇಳೋದು ಇವರು. ದ ಸೆಲ್ ವಾಲ್ ಯಾಕಿದು ಅಂದರೆ ದ ಸೆಲ್ ವಾಲ್ ಆಫ್ ದ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಹ್ಯಾವ್ ಅ ಥಿಕ್ ಲೇಯರ್ ಆಫ್ ದ ಪ್ರೋಟೀನ್ ಶುಗರ್ ಕಾಂಪ್ಲೆಕ್ಸ್ ಕಾಲ್ಡ್ ಅ ಪೆಪ್ಟಿಡೋಗ್ಲೈಕಿನ್ ಆ್ಯಂಡ್ ಎ ಲಿಪಿಡ್ ಕಂಟೆಂಟ್ ಈಸ್ ಲೋ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಲಿಪಿಡ್ ಕಂಟೆಂಟ್ ಕಡಿಮೆ ಇರ್ತೈತಿ, ಸೆಲ್ ವಾಲ್ ಔಟರ್ ಮೆಂಬ್ರೇನ್ ಥಿಕ್ ಇರ್ತೈತಿ. ಆ ಸೆಲ್ ವಾಲ್ ಪೆಪ್ಟಿಡೋಗ್ಲೈಕಿನ್ ಅಂದರೆ ತಯಾರಾಗಿರ್ತೈತಿ. ಡಿಕಲರೈಸಿಂಗ್ ದ ಸೆಲ್ ಕಾಸಸ್. ಯಾಕೆ ಗ್ರಾಮ್ ಪಾಸಿಟಿವ್ದಲ್ಲಿ ಡಿಕಲರೈಸ್ ಆಕತಿ ಅಂದರೆ ನೀವು ಸ್ಟೇನ್ ಹಾಕಿದರೂ ಸ್ವತಃ ಹಾಕಿದ ಮೇಲೆ ನೀವೇನಾದರೂ ಆಲ್ಕೋಹಾಲ್ದಿಂದ ವಾಶ್ ಮಾಡಿದರೆ ಅದೆಲ್ಲ ಸ್ಟೇನ್ ಆಗಿಬಿಡ್ತೈತಿ. ಸ್ಟೇನ್ ಎಲ್ಲ ಕಲರ್ಲೆಸ್ ಎಲ್ಲ ವೈಟ್ ಆಗಿಬಿಡ್ತೈತಿ. ಯಾಕೆ ಅಂತ ಹೇಳಿದರೆ ಇದು ಡಿಕಲರೈಸಿಂಗ್ ದ ಸೆಲ್ ಕಾಸಸ್ ದಿಸ್ ಥಿಕ್ ಸೆಲ್ ವಾಲ್ ಟು ಡಿಹೈಡ್ರೇಟ್ ಆ್ಯಂಡ್ ಶ್ರಿಂಕ್ ವಿಚ್ ಕ್ಲೋಸಸ್ ದ ಪೋರ್ಸ್ ಇನ್ ದ ಸೆಲ್ ವಾಲ್ ಆ್ಯಂಡ್ ಪ್ರಿವೆಂಟ್ಸ್ ದ ಸ್ಟೇನ್ ಫ್ರಮ್ ಎಕ್ಸಿಸ್ಟಿಂಗ್ ಟು ಸೆಲ್. ಇಲ್ಲಿ ಸೆಲ್ ವಾಲ್ ಥಿಕ್ ಇರೋದಿಂತ್ರ ಇಲ್ಲಿ ಏನಾಗ್ತವೆ, ಸೆಲ್ ವಾಲು ಶ್ರಿಂಕ್ ಆಗಿಬಿಡ್ತವೆ ಮತ್ತು ಡಿಹೈಡ್ರೇಟ್ ಆಕ್ಕವು. ಡಿಹೈಡ್ರೇಟ್ ಆದಮೇಲೆ ಪೋರ್ಸ್ ಆಟೋಮೆಟಿಕ್ಲಿ ಏನಾಗ್ತವೆ ರೀ, ಕ್ಲೋಸ್ ಆಗಿಬಿಡ್ತವೆ. ಈ ಪೋರ್ಸ್ ಕ್ಲೋಸ್ ಆದರೆ ಇದರ ಒಳಗಡೆ ಏನು ಹೋಗಂಗಿಲ್ಲ, ಸ್ಟೇನ್ ಹೋಗಲೇ ಇಲ್ಲ ಅಂತ ಹೇಳಿದರೆ ಹೆಂಗೆ ಇದು ಆಗಬೇಕು, ಅದು ಹೊರಗಡೆನೇ ಹತ್ತಿರ್ತದೆ ಅಷ್ಟೇ. ಅದು ಹೊರಗಿನ ಪಾರ್ಟಿಗೆ ಸ್ವಲ್ಪ ಹತ್ತಿರ್ತೈತಿ. ನೀವೇನಾದ್ರೂ ಆಲ್ಕೋಹಾಲ್ ಹಾಕಿ ವಾಶ್ ಮಾಡಿದರೆ ಅದು ಕ್ಲೀನಾಗಿ ವಾಶ್ ಆಗಿಬಿಡ್ತದೆ. ಅಷ್ಟೇ ಡಿಫ್ರೆಂಟ್, ಮತ್ತೇನಿಲ್ಲ. ಈಗ ನಿಮ್ಮದು ಪರ್ಮನೆಂಟ್ ಹೋಗಲಿ ಟ್ಯಾಟೂ ಹಾಕ್ಸ್ತಾರೆ ನೋಡಿರಿ, ಆ ಒಳಗಡೆ ಎಪಿಥೀಲಿಯಲ್ ಸೆಲ್ಸ್ ಒಳಗಡೆ ಹೋಗ್ತದದು. ಆ ಎಪಿಥೀಲಿಯಲ್ ಸೆಲ್ಸಿಗೆ ಹರಿದು ಒಳಗಡೆ ಅದು ಪ್ರಿಂಟ್ ಆಗ್ತೈತಿ. ಅದಕ್ಕೆ ನೀವು ಏನು ಹಾಕ್ತಿಕ್ಕಿದ್ರೂ ಅದು ಹೋಗಂಗಿಲ್ಲ. ಒಂದು ಚರ್ಮ ತೆಗಿಬೇಕು ಅಥವಾ ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕು. ಅಥವಾ ಲೇಸರ್ ಟ್ರೀಟ್ಮೆಂಟು ಒಂದು 70% ಆ್ಯಕ್ಟ್ ಆಗ್ತದೆ ಅಷ್ಟೇ. ಅದೇ ಥರ ಇಲ್ಲಿ ನೆಕ್ಸ್ಟ್ ನೋಡೋಣ. So, the ethanol cannot remove the crystal violet iodine that is bound to the thick layer of the peptidoglycan of the gram positive and appears blue or purple in color. Blue ಅಥವಾ purple color ಕಾಣಿಸ್ತದೆ. Next, in case of gram negative bacteria, cell wall also takes up the crystal violet iodine, but due to the thin layer of the peptidoglycan and thick outer layer which is formed by lipids, crystal violet iodine complex gets washed off. ಗೊತ್ತಾಯ್ತು ಏನೇನು ಹೇಳ್ಕೊತಾನಂದರೆ, ಗ್ರಾಮ್ ನೆಗೆಟಿವ್ದಲ್ಲಿ ಕ್ರಿಸ್ಟೈಲ್ ವೈಲೆಟು ಇಲ್ಲೂ ಅದ ಯೂಸ್ ಮಾಡೋದು, ಆದರೆ ಇಲ್ಲಿ ಥಿನ್ ಲೇಯರ್ ಆಫ್ ದ ಪೆಪ್ಟಿಡೋಗ್ಲೈಕನ್ ಇರ್ತೈತಿ. ಆಮೇಲೆ ಕಡೆ ಲಿಪಿಡ್ ಕಂಟೆಂಟು ಥಿಕ್ ಇರ್ತೈತಿ. ಥಿಕ್ ಲಿಪಿಡ್ ಕಂಟೆಂಟ್ ಇರುವುದಿಂದ್ರ ಕಾರಣ ಕ್ರಿಸ್ಟಲ್ ವೈಲೆಟ್ ಇಂಡಿಕೇಟರ್ ಇದಕ್ಕೆ ನಿತ್ಕನಂಗಿಲ್ಲ, ಹತ್ತಂಗಿಲ್ಲ ಅಂತೇಳಿ ಹೇಳ್ತಾರೆ. ದೆನ್ ಇಲ್ಲ ಕೊಟ್ಟ ನೋಡ್ರಿ, ವೆನ್ ದೇ ಆರ್ ಎಕ್ಸ್ಪೋಸ್ ಟು ದ ಆಲ್ಕೋಹಾಲ್ ಡಿಕಲರೈಸಸ್ ಡಿಸಾಲ್ವ್ಸ್ ದ ಲಿಪಿಡ್ ಇನ್ ದ ಸೆಲ್ ವಾಲ್ ವಿಚ್ ಅಲೌಸ್ ದ ಕ್ರಿಸ್ಟಲ್ ವೈಲೆಟ್ ಕಾಂಪ್ಲೆಕ್ಸ್ ಟು ಲೀಚ್ ಔಟ್ ಆಫ್ ದ ಸೆಲ್. ನೀವೇನಾದ್ರೂ ಆಲ್ಕೋಹಾಲ್ ಹಾಕಿದರೆ ಅದು ಎಲ್ಲ ಏನಾಗ್ತದೆ, ಆಲ್ಕೋಹಾಲ್ ಹಾಕಿದ ಮೇಲೆ ಎಲ್ಲ ಸಾಫ್ ಆಗಿಬಿಡ್ತೈತಿ. ದೆನ್ ವೆನ್ ಅಗೇನ್ ಸ್ಟೇನ್ಡ್, ಫಸ್ಟು ಆಲ್ಕೋಹಾಲ್ ಹಾಕಬೇಕು, ನಾವೇನು ಮಾಡಬೇಕು, ಅದಕ್ಕೆ ಆಲ್ಕೋಹಾಲ್ ಹಾಕಿದ ಮೇಲೆ ಅವೆಲ್ಲ ಸ್ಟೇನ್ ಆಗಿಬಿಡ್ತಾವೆ, ಕಲರ್ಲೆಸ್ ಆಗಿಬಿಡ್ತಾವೆ. ದೆನ್ ಮುಂದೆ ನೋಡ್ರಿ, ದೆನ್ ವೆನ್ ಅಗೇನ್ ಸ್ಟೇನ್ಡ್ ವಿತ್ ದ ಸ್ಯಾಫ್ರನಿನ್ದಿಂತ್ರ ಇದು ಒಂದು ಇಂಡಿಕೇಟರು. ಸ್ಯಾಫ್ರನಿನ್ದಿಂತ್ರ ಅಗೇನ್ ನಾವೇನಾದ್ರೂ ಸ್ಟೇನ್ ಮಾಡಿದರೆ ದ ಟೇಕ್ ದ ಸ್ಟೇನ್ ಆ್ಯಂಡ್ ಅಪಿಯರ್ಸ್ ರೆಡ್ ಇನ್ ಕಲರ್. ಫಸ್ಟು ಕ್ರಿಸ್ಟಲ್ ವೈಲೆಟ್ ಯೂಸ್ ಮಾಡಬೇಕು. ಕ್ರಿಸ್ಟಲ್ ವೈಲೆಟ್ ಯೂಸ್ ಮಾಡಿದ ಮೇಲೆ ಇಥನಾಲ್ ಹಾಕಿ ವಾಶ್ ಮಾಡಬೇಕು. ವಾಶ್ ಆಗಿಬಿಡ್ತೈತಿ. ಯಾಕಂದರೆ ಲಿಪಿಡ್ ಕಂಟೆಂಟ್ ಇರ್ತೈತಿ. ಲಿಪಿಡ್ ಕಂಟೆಂಟು ಆ ಕ್ರಿಸ್ಟಲ್ ವೈಲೆಟ್ ಇಂಡಿಕೇಟರಿಗೆ ಹಿಡ್ಕನಂಗಿಲ್ಲ. ಯಾಕಂದರೆ ಬಿಕಾಸ್ ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ ಲೇಯರ್. ನೆಕ್ಸ್ಟ್ ನೀವೇನಾದರೂ ಸ್ಯಾಫ್ರನಿನ್
ಇಂಡಿಕೇಟರ್ ಹಾಕಿದರೆ ಅವಾಗೆ ಒಂದು ಪಿಂಕ್ ಕಲರ್ ತೋರಿಸ್ತಿತ್ತು, ರೆಡ್ ಕಲರ್ ತೋರಿಸ್ತಿತ್ತು. ರಿಯೇಜೆಂಟ್ಸ್ ಯಾವ್ದಾದ್ರು ಯೂಸ್ ಮಾಡ್ತೀವಿ ಗ್ರಾಮ್ ಸ್ಟೇನಿಂಗ್ದಲ್ಲಿ, ಒಂದು ಕ್ರಿಸ್ಟಲ್ ವ್ಯಾಲೆಟು, ದೆನ್ ಪ್ರೈಮ್ರಿ ಸ್ಟೇನು, ಅಯೋಡಿನ್, ಮಾರ್ಡೆಂಟ್ ಯೂಸ್ ಮಾಡ್ತೀವಿ. ದೆನ್ ಡಿ ಕಲರೈಸರ್ ಲೈಕ್ ಎಸಿಟೋನ್ ಅಥವಾ ಆಲ್ಕೋಹಾಲು, ಸ್ಯಾಫ್ರನಿನ್, ಇದು ಒಂದು ಕೌಂಟರ್ ಸ್ಟೇನ್ ಥರ ಯೂಸ್ ಮಾಡ್ತೀವಿ. ಪ್ರೊಸೀಜರ್ ಏನು ಹೇಳ್ತಾರೆ ಗ್ರಾಮ್ ಸ್ಟೇನಿಂಗ್ ಪ್ರೊಸೀಜರು: ಟೇಕ್ ಅ ಕ್ಲೀನ್ ಗ್ರೀಸ್ ಫ್ರೀ ಸ್ಲೈಡ್, ಪ್ರಿಪೇರ್ ದ ಸ್ಮಿಯರ್ ಆಫ್ ಸಸ್ಪೆನ್ಷನ್ ಆನ್ ದ ಕ್ಲೀನ್ ಸ್ಲೈಡ್ ವಿತ್ ಅ ಲೂಪ್ ಫುಲ್ ಆಫ್ ದ ಸ್ಯಾಂಪಲ್. ಒಂದು ಸ್ಲೈಡ್ ತಗರಿ, ನೆಕ್ಸ್ಟು ಆ ಸ್ಲೈಡಿಗೆ ಪ್ರಿಪೇರ್ ಮಾಡಬೇಕು, ಸ್ಯಾಂಪಲ್ ಹಾಕಬೇಕು, ಅದ್ರ ಮೇಲೆ ಏರ್ ಡ್ರೈ ಮಾಡಿರಿ, ಹೀಟ್ ಫಿಕ್ಸ್ ಮಾಡಿರಿ. ದೆನ್ ಕ್ರಿಸ್ಟಲ್ ವ್ಯಾಲೆಟ್ ವಾಸ್ ಪೋರ್ಡ್ ಆ್ಯಂಡ್ ಕೆಪ್ಟ್ ಫಾರ್ ಅಬೌಟ್ 30 seconds to 1 minute ಆ್ಯಂಡ್ ರಿನ್ಸ್ ವಿತ್ ವಾಟರ್. ಕ್ರಿಸ್ಟಲ್ ವ್ಯಾಲೆಟು ಹಾಕಬೇಕು ಫಸ್ಟು, ಆಮೇಲೆ ಏನು ಮಾಡಬೇಕು 30 ಸೆಕೆಂಡಿಗೆ ಇಟ್ಟು ದೆನ್ ರಿನ್ಸ್ ಮಾಡಿರಿ ವಾಟರ್ ಜೊತೆಗಡೆ, ತೊಳಿರಿ. ವಾಟರ್ ರಿನ್ಸ್ ಅಂದರೆ ಜಸ್ಟ್ ನೀರಿಗೆ ಫ್ಲೋ ಆಗಿ ಬಿಡಬೇಕು ಅದ್ರ ಮೇಲೆ ನಿಧಾನವಾಗಿ. ಫ್ಲಡ್ ದ ಗ್ರಾಮ್ಸ್ ಅಯೋಡಿನ್ ಫಾರ್ 1 minute. ಇದಾದಮೇಲೆ ಗ್ರಾಮ್ ಅಯೋಡಿನ್ ಹಾಕಿರಿ, 1 minute ತಡೀರಿ ಆ್ಯಂಡ್ ವಾಶ್ ವಿತ್ ವಾಟರ್. ದೆನ್ ವಾಶ್ ವಿತ್ 95% alcohol or acetone for about 10 to 20 seconds and rinse with water. Then add a saffronin for about 1 minute and wash with water. ಏರ್ ಡ್ರೈ ಮಾಡಿರಿ, ಬ್ಲಾಟ್ ಡ್ರೈ ಆ್ಯಂಡ್ ಅಬ್ಸರ್ವ್ ಅಂಡರ್ ದ ಮೈಕ್ರೋಸ್ಕೋಪ್. ಅದೇನಾದರೂ ಪಿಂಕ್ ತೋರಿಸಿದ್ರೆ ಗ್ರಾಮ್ ನೆಗೆಟಿವ್, ಪರ್ಪಲ್ ತೋರಿಸಿದ್ರೆ ಅಥವಾ ಬ್ಲೂ ತೋರಿಸಿದ್ರೆ ಗ್ರಾಮ್ ಪಾಸಿಟಿವ್. ಇಷ್ಟೇ ಡಿಫ್ರೆನ್ಸ್ ನೆನಪಿಡ್ಕೋಬೇಕು, ಗೊತ್ತಾಯ್ತಾ? ಗ್ರಾಮ್ ಪಾಸಿಟಿವ್ಗೆ ಬ್ಯಾಕ್ಟೀರಿಯಾ ಎಕ್ಸಾಂಪಲು ಆಕ್ಟಿನೋಮೈಸ್, ಬ್ಯಾಸಿಲಸ್ ಕೊಲಸ್ಟ್ರಿಡಿಯಮ್, ಓಕೆ, ದೆನ್ ಎಂಟೋರೋಕಾಕಸ್ ಗಾರ್ಡಿನಿರ್ಲಾ, ಲ್ಯಾಕ್ಟೋಬೆಸಿಲಸ್, ದೆನ್ ಲಿಸ್ಟೀರಿಯಾ, ಮೈಕೋಪ್ಲಾಸ್ಮಾ, ನೊಕಾರ್ಡಿಯಾ, ಸ್ಟೆಪ್ಟೋಲೋಕಾಕಸ್, ಸ್ಟ್ರೆಪ್ಟೋಕಾಕಸ್, streptomyces. These are the example for the gram positive. Gram negative dalli E. coli, that is Escherichia coli, Salmonella, Shigella and other Enterobacteriaceae, Pseudomonas, Moraxilla, Helicobacter, means these all are the example for the gram negative. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟು, ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು ನಾವು. 5th ಕ್ವಶನ್ ನೋಡೋಣ. ಕ್ಲಾಸಿಫೈ ವೈರಸಸ್ ವಿತ್ ಎಕ್ಸಾಂಪಲ್. ವೈರಸ್ ಅಂದರೆ ಏನು, ಅದ್ರ ಕ್ಲಾಸಿಫಿಕೇಷನು, ಓಕೆ, ಎಕ್ಸಾಂಪಲ್. ಲೆಟ್ಸ್ ಸಿ ದ್ಯಾಟ್. ವೈರಸಸ್ ಆರ್ non-cellular microscopic infectious agents that can only replicate inside host cell. ಹೋಸ್ಟ್ ಸೆಲ್ ಮೇಲೇನೆ ಇದು ರೆಪ್ಲಿಕೇಟ್ ಆಗೋದು ವೈರಸ್ಸು. ಹೋಸ್ಟ್ ಸೆಲ್ ಅಂದರೆ ಏನು, ಭಾಳ ಸಿಂಪಲ್ ರೀ. ಈಗ ಫಾರ್ ಅನ್ ಎಕ್ಸಾಂಪಲ್, ನಂದು ಬಾಡಿ ಹೋಸ್ಟ್ ಟು ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ, ಅದೇ ಥರ ಇದು ವೈರಸಸ್ಸು ಯಾವಾಗ ಆ್ಯಕ್ಟಿವ್ ಇರ್ತೈತಿ, ಇದರ ಮೆಟಾಬಾಲಿಕ್ ಪ್ರೊಸೆಸ್ ಯಾವಾಗ ತೋರಿಸ್ತದೆ ಅಂದರೆ ಇದು ಹೋಸ್ಟ್ ಇದ್ದರೆ ಮಾತ್ರ, ಇಲ್ಲಕ್ಕೆ ತೋರಿಸಂಗಿಲ್ಲ. ಇದು ಒಂದು ಇದ್ರ ಸ್ಪೆಷಲ್, ಅದಕ್ಕೆ ಆಬ್ಲಿಗೇಟ್ ಪ್ಯಾರಾಸೈಟ್ ಅಂತಾರೆ, ಆಬ್ಲಿಗೇಟ್ ವೈರಸ್. ಫ್ರಮ್ ದ ಬಯೋಲಾಜಿಕಲ್ ಪರ್ಸ್ಪೆಕ್ಟಿವ್, ವೈರಸಸ್ ಕೆನಾಟ್ ಬಿ ಕ್ಲಾಸಿಫೈಡ್ ಐದರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಲಿವಿಂಗು ಅಲ್ಲ, ನಾನ್ ಲಿವಿಂಗು ಅಲ್ಲ. ವೈರಸಸ್ ಕ್ಯಾನ್ ಬಿ ಇನ್ಫೆಕ್ಷಿಯಸ್ ಏಜೆಂಟ್ ವಿಚ್ ಓನ್ಲಿ ರೆಪ್ಲಿಕೇಟ್ ವಿತಿನ್ ಅ ಹೋಸ್ಟ್ ಆರ್ಗ್ಯಾನಿಸಮ್. ದಿಸ್ ಇಸ್ ಡ್ಯೂ ಟು the fact that they possess certain defining characteristic features of the living organisms and non-living entities. ಈ ಕೊರೋನಾ ವೈರಸ್ಸು ಹೊರಗಿದ್ರೆ ಅದು ಒಂಥರ ಡೆತ್, ಅದು ಒಂಥರ ನಾನ್ ಲಿವಿಂಗ್, ಅದು ಹೊರಗಡೆ ಇದ್ದರೆ. ಅದೇ ವೈರಸ್ ಏನಾದರೂ ನಮ್ಮ ಬಾಡಿ ಒಳಗಡೆ ಆದರೆ ಆ ಕೊರೋನಾ ವೈರಸ್ಸಿಗೆ ಒಂದು ಹೋಸ್ಟ್ ಸಿಕ್ಕಂಗೆ. ಓಕೆ, ಆ ಹೋಸ್ಟ್ ಸಿಕ್ಕರೆ ನಮ್ಮ ಬಾಡಿ ಒಳಗಡೆ ಮೆಟಾಬಾಲಿಕ್ ಪ್ರೊಸೆಸ್ಸು ಅದು ಏನು ಮಾಡ್ತೈತಿ, ಅದು ತಗೊತೈತಿ, ಒಂದು ಅಲ್ಲೇ ಮೆಟಾಬಾಲಿಕ್ ಪ್ರೊಸೆಸ್ ಅದ್ರ ನಡೆಸ್ತೈತಿ. ಅದಕ್ಕೆ ಇಟ್ ರಿಕ್ವೈರ್ಸ್ ದ ಹೋಸ್ಟ್. ಇದು ವೈರಲ್ ಸ್ಟ್ರಕ್ಚರ್. ಯು ಆರ್ ಸೇಯಿಂಗ್ ದ್ಯಾಟ್ ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ದ ವೈರಲ್ ಬ್ಯಾಕ್ಟೀರಿಯೋಫೇಜ್. ನೋಡಿರಿ, ಇದು ಒಂದೇದೇನದು ಕ್ಯಾಪ್ಸಿಡ್, ಇದು ಹೊರಗಡೆ ಔಟರ್ ಮೋಸ್ಟ್ ಲೇಯರ್. ಸೆಕೆಂಡ್ ಈಸ್ DNA ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ದ ವೈರಸಸ್. ದೇ ಆರ್ ನಾನ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಅ ಪ್ರೊಟೆಕ್ಟಿವ್ ಎನ್ವೆಲಪ್. ದ ಪ್ರೆಸೆನ್ಸ್ ಆಫ್ ಸ್ಪೈಕ್ಸ್ ಹೆಲ್ಪ್ಸ್ ಇನ್ ಅಟ್ಯಾಕಿಂಗ್ ದ viruses to the host cell. These viruses do not grow, neither respire nor metabolize, but they reproduce. They are surrounded by a protein coat, capsid, and have a nucleic acid core comprising DNA or RNA. ಅಂದರೆ ಇದು ಹೊರಗಡೆ ಲೇಯರು, ಇದು ಒಂದೇ ನಂಬರ್ ಏನು ನೋಡೋಗುತ್ತಿಲ್ಲ, ನಂಬರ್ 1 ಕ್ಯಾಪ್ಸಿಡ್. ಇದು ಇನ್ಸೈಡ್ ದಿಸ್ ಕ್ಯಾಪ್ಸಿಡ್ ನ್ಯೂಕ್ಲಿಕ್ ಆ್ಯಸಿಡ್ ಇಸ್ ಪ್ರೆಸೆಂಟ್, ದಟ್ ಈಸ್ DNA or RNA. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ದ ನ್ಯೂಕ್ಲಿಕ್ ಆ್ಯಸಿಡ್. ಯಾವ ಥರದ ನ್ಯೂಕ್ಲಿಕ್ ಆ್ಯಸಿಡ್ ಇದೆ? ಫಸ್ಟ್ DNA ವೈರಸ್. The virus having DNA as its genetic material. There are 2 different types of DNA virus. One is single stranded DNA virus, another one is double stranded DNA. Single stranded DNA virus alli example Picorna virus, then parvovirus. Double stranded alli example adenovirus, herpes virus.
ಹಾಂ, ಇದು ಆಯಿತು DNA. ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ RNA ಇದ್ದರೆ ಅದರಲ್ಲಿನೂ ಡಬಲ್ ಸ್ಟ್ಯಾಂಡರ್ಡ್, ಸಿಂಗಲ್ ಸ್ಟ್ಯಾಂಡರ್ಡ್ ಇಲ್ಲ ನೋಡಿ. ದ ವೈರಸಸ್ ಹ್ಯಾವಿಂಗ್ RNA ಆಸ್ ಜೆನೆಟಿಕ್ ಮಟೀರಿಯಲ್, ದೀಸ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ದ RNA ವೈರಸ್. One is double standard and another one is single standard. Example for double standard RNA virus ರಿಯೋ ವೈರಸ್. ಅದು ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ಸಿಗೆ ಬಂದರೆ ರೇಬೀಸ್ ವೈರಸ್, ಇನ್ಫ್ಲೂಯೆನ್ಸಾ, ದೀಸ್ ಆಲ್ ಆರ್ ದ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸಸ್. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಮೇಲೆ ಡಿಪೆಂಡು. ಸಮ್ ನೋಡ್ರಿ ಕಾಂಪ್ಲೆಕ್ಸ್ ಬ್ಯಾಕ್ಟೀರಿಯಾ ಇರ್ತವೆ, ಅದಕ್ಕೆ ಏನಂತ ಎಕ್ಸಾಂಪಲು ಪಾಕ್ಸ್ ವೈರಸ್. ಸಮ್ ರೇಡಿಯಲ್ ಸಿಮೆಟ್ರಿ ಬ್ಯಾಕ್ಟೀರಿಯಾ. ಫಾರ್ ದ್ಯಾಟ್ ಎಕ್ಸಾಂಪಲ್ ಬ್ಯಾಕ್ಟೀರಿಯೋಫೇಜ್ ಇದು ರೇಡಿಯಲ್ ಸಿಮೆಟ್ರಿ. ಕ್ಯೂಬಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ರಿಯೋ ವೈರಸ್ಸು, ಪಿಕೋರ್ನಾ ವೈರಸ್ಸು, ರಾಡ್ ಶೇಪ್ಡ್. ದೀಸ್ ಕ್ಲಾಸಿಫೈಡ್ ಆನ್ ದ ಶೇಪ್. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ಹೋಸ್ಟ್ ರೇಂಜ್. ಬೇಸ್ಡ್ ಆನ್ ದ ಟೈಪ್ ಆಫ್ ಹೋಸ್ಟ್ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸಸ್. ಹೋಸ್ಟ್ ಮೇಲೆ ಡಿಪೆಂಡ್, ಅಂದರೆ ಯಾವ ಥರದ ಹೋಸ್ಟ್ ಇದೆ, ಆ ಹೋಸ್ಟ್ ಎನಿಮಲ್ ಇದೆಯೋ, ಆ ಹೋಸ್ಟ್ ಪ್ಲಾಂಟ್ ಇದೆಯೋ, ಏನಿದೆ ಅದ್ರ ಮೇಲೆ ಡಿಪೆಂಡ್. ಫಸ್ಟ್ ಎನಿಮಲ್ ವೈರಸ್ ನೋಡೋಣ. ದೀಸ್ ವೈರಸಸ್ ಇನ್ಫೆಕ್ಟ್ ಬೈ ಇನ್ವೇಡಿಂಗ್ ದ ಸೆಲ್ಸ್ ಆಫ್ ದ ಎನಿಮಲ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಅಥವಾ ಇಲ್ಲಿ ಅನಿಮಲ್, ಹೌದಾ? ಪ್ರಾಮಿನೆಂಟ್ ಎಕ್ಸಾಂಪಲ್ ಆಫ್ ದ ಎನಿಮಲ್ ವೈರಸಸ್ ಇನ್ಕ್ಲೂಡ್ ಇನ್ಫ್ಲೂಯೆನ್ಸಾ ವೈರಸ್, ಬರ್ಡ್ ಫ್ಲೂ ಅಂತೀವಲ್ಲ, ಮಮ್ಸ್ ವೈರಸ್, ದೆನ್ ರೇಬೀಸ್ ವೈರಸ್, ನಾಯಿ ಕಚ್ಚೋದು, ದೆನ್ ಪೋಲಿಯೋ ವೈರಸ್, ಹರ್ಪ್ಸ್ ವೈರಸ್. ದೀಸ್ ಆರ್ ದ ಸಮ್ ಆಫ್ ದ ಎನಿಮಲ್ ವೈರಸಸ್. ಅಂದರೆ ಹೋಸ್ಟ್ ಇಲ್ಲಿ ಎನಿಮಲ್ ಈ ವೈರಸಸ್. As plant virus, these viruses infect plants by invading the plant cells. Replication of the plant viruses is obligate and does not happen without a host. Well-known examples of the plant virus include the potato virus, tobacco mosaic virus, beet yellow virus, turnip yellow virus, cauliflower mosaic virus etc. These are the some viruses. They make host for the plant. Then bacteriophage, ಬ್ಯಾಕ್ಟೀರಿಯಾದಲ್ಲಿ ವೈರಸ್ಸು. ಇಲ್ಲಿ ಎಕ್ಸಾಂಪಲ್ ದ ವೈರಸಸ್ ವಿಚ್ ಇನ್ಫೆಕ್ಟ್ಸ್ ದ ಬ್ಯಾಕ್ಟೀರಿಯಲ್ ಸೆಲ್. ಯಾವ ವೈರಸ್ಸು ಬ್ಯಾಕ್ಟೀರಿಯಲ್ ಸೆಲ್ಲಿಗೆ ಇನ್ಫೆಕ್ಟ್ ಮಾಡಿದರೆ ಅದಕ್ಕೆ ಬ್ಯಾಕ್ಟೀರಿಯೋಫೇಜ್ ಅಂತಾರೆ. ಏನಂತಾರೆ? ಬ್ಯಾಕ್ಟೀರಿಯೋಫೇಜ್. ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ದ ಬ್ಯಾಕ್ಟೀರಿಯೋಫೇಜ್ ಸಚ್ ಆಸ್ DNA viruses, MV11 RNA viruses, okay, then lambda phage etc. These are the some bacteriophage viruses. Then classification based on the mode of transmission. ಏರ್ಬೋರ್ನ್ ಇನ್ಫೆಕ್ಷನಿಗೆ ಅಲ್ಲಿ ಎಕ್ಸಾಂಪಲು ಏರ್ಬೋರ್ನ್ ಇನ್ಫೆಕ್ಷನ್ ಅನ್ನೋದಿದ್ರೆ ಅಲ್ಲಿ ಯಾವ ಥರ ವೈರಸಸ್ ಇರ್ತಾವೆ. ಟ್ರಾನ್ಸ್ಮಿಷನ್ ಆಫ್ ದ ವೈರಸ್ ಥ್ರೂ ದ ಏರ್ ಇಂಟು ದ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಎಕ್ಸಾಂಪಲ್ ಸ್ವೈನ್ ಫ್ಲೂ, ರಿನೋ ವೈರಸ್. ದೆನ್ ಫೀಕಲ್ ಓರಲ್ ರೂಟ್, ಟ್ರಾನ್ಸ್ಮಿಷನ್ ಆಫ್ ದ ವೈರಸ್ ಥ್ರೂ ದ ಕಂಟ್ಯಾಮಿನೇಟೆಡ್ ವಾಟರ್ ಆರ್ ಫುಡ್, ಎಕ್ಸಾಂಪಲ್ ಹೆಪಟೈಟಿಸ್ A ವೈರಸ್, ಪೋಲಿಯೋ ವೈರಸ್, ರೋಟಾ ವೈರಸ್. ದೆನ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ಅಲ್ಲಿ ಯಾವ ವೈರಸ್ ಟ್ರಾನ್ಸ್ಫರ್ ಆಕೈತಿ? ಟ್ರಾನ್ಸ್ಮಿಷನ್ ಆಫ್ ದ ವೈರಸ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ವಿತ್ ದ ಇನ್ಫೆಕ್ಟೆಡ್ ಪರ್ಸನ್, ರಿಟೋ ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಈ ಏಡ್ಸ್ ಎಲ್ಲ ಕಾಸ್ ಮಾಡ್ತಾವಲ್ಲ ಅವೆಲ್ಲ ವೈರಸಸ್. ದೆನ್ ಟ್ರಾನ್ಸ್ಫ್ಯೂಷನ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್, ಟ್ರಾನ್ಸ್ಮಿಷನ್ ಆಫ್ ವೈರಸ್ ಥ್ರೂ ದ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ಡಿಂದ ಟ್ರಾನ್ಸ್ಫ್ಯೂಷನ್ ಆಗುವ ವೈರಸ್ಸು, ಹೆಪಟೈಟಿಸ್ B ವೈರಸ್, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್, ದಟ್ ಈಸ್ HIV. ಎಸ್, ದೀಸ್ ಆರ್ ದ ಸಮ್ ಕ್ಲಾಸಿಫಿಕೇಷನ್. ಏನಿದು ಕ್ಲಾಸಿಫಿಕೇಷನ್ ಆಯಿತು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಗೈಸ್, ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸೈನ್ ಆಫ್ ಅಸೆಪ್ಟಿಕ್ ರೂಮ್ ಇನ್ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್. ಈ ಅಸೆಪ್ಟಿಕ್ ರೂಮ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಯಾವ್ದು ಹೇಳ್ರಿ? ಲ್ಯಾಮಿನಾರ್ ಏರ್ ಫ್ಲೋ. ಕ್ಲಿಯರ್? ದೆನ್ ಡಿಸ್ಕ್ರೈಬ್ ದ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಮೈಕ್ರೋಬೈಲ್ ಅಸೇ ಆಫ್ ಸ್ಟ್ರೆಪ್ಟೊಮೈಸಿನ್. ಇದು ನಾವು ಡಿಸ್ಕಸ್ ಮಾಡಿದ್ದೀವಿ. ಸ್ಟ್ರೆಪ್ಟೊಮೈಸಿನ್ ಆ್ಯಂಟಿಬಯೋಟಿಕ್, ಹೌದಾ? ಅಸೇ ಆಫ್ ಆ್ಯಂಟಿಬಯೋಟಿಕ್ ಕೊಟ್ಟರು ಅದೇ ಬರೀಬೇಕು, ಅಸೇ ಆಫ್ ಸ್ಟ್ರೆಪ್ಟೊಮೈಸಿನ್ ಕೊಟ್ಟರು ಅದೇ ಬರೀಬೇಕು. ದೆನ್ ಡಿಸ್ಕ್ರೈಬ್ ದ ಕಲ್ಟಿವೇಷನ್ ಆಫ್ ದ ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ. ಇದು ಸಹ ನಾವು ಡಿಸ್ಕಸ್ ಮಾಡಿವಿ. ಕಲ್ಟಿವೇಷನ್, ಗ್ಯಾಸ್ ಪ್ಯಾಕ್ ಮೆಥಡ್, ಗ್ಯಾಸ್ ಜಾರ್ ಮೆಥಡ್ ಯೂಸ್ ಮಾಡಿದ್ದೇವಲ್ಲ, ಪ್ಯಾಕೆಟ್ ಮೆಥಡು, ಜಾರ್ ಮೆಥಡು, ಗ್ಲಾಸ್ ಜಾರ್ ಮೆಥಡು, ಗ್ಲಾಸ್ ಪ್ಯಾಕ್ ಮೆಥಡು. ಸೇಮ್ ಹಿಯರ್ ಯು ಹ್ಯಾವ್ ಟು ರೈಟ್. ಲಾಸ್ಟ್ ಕ್ವೆಶನ್ ಈಸ್ ದಟ್ ಈಸ್ 9th one. ಎಕ್ಸ್ಪ್ಲೇನ್ ದ ಜನರಲ್ ಪ್ರೊಸೀಜರ್ ಫಾರ್ ಸೆಲ್ ಕಲ್ಚರ್. ಸೆಲ್ ಕಲ್ಚರಿಗೆ ಜನರಲ್ ಪ್ರೊಸೀಜರ್ ಏನಪ್ಪ ನೋಡೋಣ. ಕ್ಲಿಯರ್? ನೋಡಿರಿ, ಇಲ್ಲಿ ಸೆಲ್ ಕಲ್ಚರ್ ಮೇನಾಗಿ ಪ್ರೈಮ್ರಿ ಸೆಲ್ ಕಲ್ಚರ್, ಸೆಕೆಂಡ್ರಿ ಸೆಲ್ ಕಲ್ಚರ್, ಸೆಲ್ ಲೈನ್ಸ್, ಈ 3 ಕ್ಲಾಸಿಫಿಕೇಷನಲ್ಲಿ ಕ್ಲಾಸಿಫೈ ಆಗಿದೆ, ಹೌದಾ? ಮೇನ್ ಇಂಪಾರ್ಟೆಂಟ್ಲಿ ಸೆಲ್ ಕಲ್ಚರಿಗೆ ಏನೇನು ಬೇಕಪ್ಪ? ಒನ್ ಈಸ್ ಅ ಸೆಲ್ ಕಲ್ಚರ್ ಇಕ್ವಿಪ್ಮೆಂಟ್. ಏನೇನು ಬೇಕು ಸೆಲ್ ಕಲ್ಚರಿಗೆ? ಸೆಲ್ ಕಲ್ಚರ್ ಹುಡ್, ದಟ್ ಅಂದರೆ ಲ್ಯಾಮಿನಾರ್ ಏರ್ ಫ್ಲೋ ಅಥವಾ ಸೇಫ್ಟಿ ಕ್ಯಾಬಿನೆಟ್ ಬೇಕು ಒಂದು, ಅಂದರೆ ಒನ್ ಅಸೆಪ್ಟಿಕ್ ರೂಮ್ ಬೇಕು. ಫಸ್ಟ್ ಪಾಯಿಂಟ್. ಇನ್ಕ್ಯುಬ್ಯೂಟರ್, ಹೌದಾ? ಇನ್ಕ್ಯುಬ್ಯೂಟರ್ ಬೇಕು, ಅಂದರೆ ಗ್ರೋ ಆಗಬೇಕಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದು ಬೇಕು. ವಾಟರ್ ಬಾತು, ಸೆಂಟ್ರಿಫ್ಯೂಸ್ ಬೇಕು, ರೆಫ್ರಿಜರೇಟರ್ ಬೇಕು, ಸೆಲ್ ಕೌಂಟರ್ ಬೇಕು, ಹೌದಾ?
ಅದು ಆಟೋಮೇಟೆಡ್ ಸೆಲ್ ಇರಲಿ ಮ್ಯಾನ್ಯುವಲ್ ಇರಲಿ. ದೆನ್ ಇನ್ವರ್ಟೆಡ್ ಮೈಕ್ರೋಸ್ಕೋಪ್ ಬೇಕು ನೋಡಲಿಕ್ಕೆ, ಲಿಕ್ವಿಡ್ ನೈಟ್ರೋಜನ್, ದೆನ್ ಸ್ಟೆರಿಲೈಸರ್ ಲೈಕ್ ಆಟೋಕ್ಲೇವ್, ಅದು ಹಾಟ್ ಏರ್ ಓವನ್, ಮಾಯ್ಸ್ಟ್ ಸ್ಟೆರಿಲೈಸೇಷನ್ ಯಾವ್ದು ಒಂದು ಇರಬೇಕು ಒಟ್ಟು. ಕ್ಲಿಯರ್. ನೆಕ್ಸ್ಟ್ ಟೈಪ್ಸ್ ಆಫ್ ಕಲ್ಚರ್ ಮೀಡಿಯಾ. ನ್ಯಾಚುರಲ್ ಮೀಡಿಯಾ ಒಂದು, ಆರ್ಟಿಫಿಷಿಯಲ್ ಮೀಡಿಯಾ ಒಂದು. ಈಗ ನ್ಯಾಚುರಲ್ ಮೀಡಿಯಾದಲ್ಲಿ ನಾವು ಮೀಡಿಯಾ ಟೈಪ್ ನೋಡೋಣ. ಒಂದು ಬಯೋಲಾಜಿಕಲ್ ಫ್ಲೂಯಿಡ್ಸ್ ಇದ್ದರೆ ಎಕ್ಸಾಂಪಲ್ ಪ್ಲಾಸ್ಮಾ, ಸಿರಮ್, ಲಿಂಫ್, ಹ್ಯೂಮನ್ ಪ್ಲಸೆಂಟಲ್ ಕಾರ್ಡ್ ಸಿರಮ್, ದೆನ್ ಅಮನಿಯೋಟಿಕ್ ಫ್ಲೂಯಿಡ್. ಟಿಶ್ಯೂ ಎಕ್ಸ್ಟ್ರಾಕ್ಟ್ ಇದು ಒಂದು ಮೀಡಿಯಾ ಟೈಪು. ಅಂದರೆ ಇಲ್ಲಿ ಟಿಶ್ಯೂಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಕ್ಯುಬ್ಯೂಟ್ ಮಾಡಿ ಇಲ್ಲಿ ನಾವು ಕಲ್ಚರ್ ಮೀಡಿಯಾ ಡೆವಲಪ್ ಮಾಡ್ತೇವೆ. ಎಕ್ಸಾಂಪಲ್ ಈಸ್ ಎಕ್ಸ್ಟ್ರಾಕ್ಟ್ ಆಫ್ ಲಿವರ್ ಇರಲಿ, ಸ್ಪ್ಲೀನ್ ಟಿಶ್ಯೂ ಎಕ್ಸ್ಟ್ರಾಕ್ಟ್ ಇರಲಿ, ಟ್ಯೂಮರ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಸಾಲ್ಟ್ ಸೊಲ್ಯೂಷನ್. ಎಲ್ಲಿದು ಆರ್ಟಿಫಿಷಿಯಲ್ ಮೀಡಿಯಾ ನಾವು ಆಗಿ ತಯಾರು ಮಾಡೋದು, ಇದು ಆರ್ಟಿಫಿಷಿಯಲ್ ಆಗಿ. ಬ್ಯಾಲೆನ್ಸ್ಡ್ ಸಾಲ್ಟ್ ಸೊಲ್ಯೂಷನ್ ಈಗಲ್ಸ್ BS, ಹ್ಯಾಂಗ್ಸ್ BS ಅಂದರೆ ಹ್ಯಾಂಗ್ಸ್ ಬ್ಯಾಲೆನ್ಸ್ಡ್ ಸಾಲ್ಟ್ ಸೊಲ್ಯೂಷನ್. ದೆನ್ ಬೇಸಲ್ ಮೀಡಿಯಾ MEM, DMEM. ದೆನ್ ಕಾಂಪ್ಲೆಕ್ಸ್ ಮೀಡಿಯಾ RPMI, 1640, IMDM. ದೀಸ್ ಆರ್ ಆಲ್ ದ ಆರ್ಟಿಫಿಷಿಯಲ್ ಮೀಡಿಯಾ. ಹೌದಾ? ಆರ್ಟಿಫಿಷಿಯಲ್ ಮೀಡಿಯಾ ಎದಕ್ಕೆ ಯೂಸ್ ಮಾಡ್ತೀವಿ? ಟು ಸಿ ದ ಗ್ರೋತ್ ಆಫ್ ದ ಆರ್ಗ್ಯಾನಿಸಮ್. ಜನರಲ್ ಪ್ರೊಸೀಜರ್ ಆಫ್ ಸೆಲ್ ಕಲ್ಚರ್ ಏನೇನ್ರಿ? ಜನರಲ್ ಪ್ರೊಸೀಜರು ಭಾಳ ಸಿಂಪಲ್ ಇದೆ. ಸ್ಯಾನಿಟೈಸ್ ದ ಕ್ಯಾಬಿನೆಟ್ ಯೂಸಿಂಗ್ 70% ಎಥನಾಲ್ ಬಿಫೋರ್ ಕಮೆನ್ಸಿಂಗ್ ವರ್ಕ್. ಹೌದಲ್ಲ? ಏನೋ ಒಂದು ವರ್ಕ್ ಮಾಡಲಿ, ನಿಮ್ಮ ಕ್ಯಾಬಿನೆಟು ನಿಮ್ಮ ವರ್ಕಿಂಗ್ ಪ್ಲೇಸಿಗೆ ನೀವು ಫಸ್ಟ್ ಏನು ಮಾಡಬೇಕು? ಸ್ಯಾನಿಟೈಸ್ ಮಾಡಬೇಕು. ದೆನ್ ಸ್ಯಾನಿಟೈಸ್ ಗ್ಲೋವ್ಸ್ ಬೈ ವಾಷಿಂಗ್ ದೆಮ್ ಇನ್ 70% ಎಥನಾಲ್ ಆ್ಯಂಡ್ ಅಲೋವಿಂಗ್ ಟು ಏರ್ ಡ್ರೈ ಫಾರ್ 30 seconds ಬಿಫೋರ್ ಕಮೆನ್ಸಿಂಗ್ ವರ್ಕ್. ಅದಾದಮೇಲೆ ನಿಮ್ಮ ಗ್ಲೌಸಿನ ಹಾಕ್ಯಂತಿರಲ್ಲ, ಅದಕ್ಕೆ ಯು ಹ್ಯಾವ್ ಟು ಸ್ಯಾನಿಟೈಸ್ ಮಾಡಬೇಕು. Then put all materials and equipment into the cabinet prior to starting work after sanitizing the exterior surface with 70% ethanol. ಗ್ಲೌಸು ಮಾಡಿದ್ರಿ, ಸ್ಯಾನಿಟೈಸು ಹೊರಗಿನ ಸರ್ಫೇಸು ಮಾಡಿದ್ರಿ. ದೆನ್ ಸ್ಯಾನಿಟೈಸ್ ದ ಕ್ಯಾಬಿನೆಟ್ ವಿತ್ 10 to 30 minutes UV light. ವಾರ್ನಿಂಗ್, ಪ್ಲಾಸ್ಟಿಕ್ ವಿಲ್ ಕ್ರ್ಯಾಕ್ ಆ್ಯಂಡ್ ಬಿಕಮ್ ಬ್ರಿಟಲ್ ಓವರ್ ಟೈಮ್ ವಿತ್ ರಿಪೀಟೆಡ್ ಎಕ್ಸ್ಪೋಜರ್ ಟು UV light. Only some cabinets have timed UV lights. Ensure that they are not left on for extended periods. ಕೆಲವು ಕ್ಯಾಬಿನೆಟ್ಸು UV rays ಬಿದ್ದು ಏನಾಗ್ತವೆ? ದೇ ಶೋಸ್ ದ ಕ್ರ್ಯಾಕ್. ಅದಕ್ಕೆ ಯು ಹ್ಯಾವ್ ಟು ವೆರಿ ಕೇರ್ಫುಲ್ ಆನ್ ದ್ಯಾಟ್ ಅಂತೇಳಿ ಹೇಳ್ತಾರೆ. ವೈಲ್ ವರ್ಕಿಂಗ್, ಡು ನಾಟ್ ಕಂಟ್ಯಾಮಿನೇಟ್ ಹ್ಯಾಂಡ್ಸ್ ಆರ್ ಗ್ಲೌಸ್ ಬೈ ಟಚಿಂಗ್ ಎನಿಥಿಂಗ್ ಔಟ್ಸೈಡ್ ದ ಕ್ಯಾಬಿನೆಟ್, ಎಸ್ಪೆಷಲಿ ಫೇಸ್ ಆ್ಯಂಡ್ ಹೇರ್. ಒಟ್ಟು ಟಚ್ ಮಾಡಬಾರ್ದು ಗ್ಲೌಸಿಂದ. ಅದಕ್ಕೆ ಫಾರ್ ಸೇಫ್ಟಿ ಯು ಹ್ಯಾವ್ ಟು ವೇರ್ ದ ಹೆಡ್ ಕ್ಯಾಪ್. If gloves become contaminated, re-sanitize with the 70% ethanol. Discard gloves after handling contaminated cultures. And at the end of the all cell culture procedure, equipment in the cabinet or that which is to be taken into the cabinet during cell culture procedures, like media bottles, pipette tip boxes, pipette aids, should be wiped with the tissue soaked with 70% ethanol prior to use. ಏನಿಲ್ಲ, ಇಲ್ಲೇ ನಾವು ಸೇಫ್ಟಿ ಮೇಂಟೈನ್ ಮಾಡಬೇಕು. ಸೇಫ್ಟಿ ಅಂದರೆ ಪ್ಯೂರಿಟಿ, ಹೈಜೀನ್ ಮೇಂಟೈನ್ ಮಾಡಬೇಕು. ಒಂದು ಅನ್ಹೈಜೀನ್ ಪ್ರಾಡಕ್ಟು ಅಂದರೆ ಸ್ವಲ್ಪ ಏನಾದರೂ ಮಿಸ್ಯೂಸ್ ಆಯಿತು ನಮ್ಮ ಕಡೆ ಅಂತ ಅಂದರೆ ಅಲ್ಲೇ ಬ್ಯಾಕ್ಟೀರಿಯಾ ಬೇರೆ ಗ್ರೋತ್ ಆಗಿಬಿಡ್ತಾವೆ. ಅಸೆಪ್ಟಿಕ್ ಕಂಡೀಷನ್ ಮೇಂಟೈನ್ ಮಾಡಲೇಬೇಕು. ನಾವೇನಾದರೂ ಅಸೆಪ್ಟಿಕ್ ಕಂಡೀಷನ್ ಮೇಂಟೈನ್ ಮಾಡಿಲ್ಲ, ಇಟ್ ಲೀಡ್ಸ್ ಟು ದ ಗ್ರೋತ್ ಆಫ್ ದ ಅದರ್ ಬ್ಯಾಕ್ಟೀರಿಯಾ. ಅದು ಹೇಳಕೋತಾರೆ. ಈ ಸ್ವಲ್ಪ ಪ್ರೊಸೀಜರ್ ನೋಡ್ಕೊಂಡು ಮೇನ್ ದ ಪ್ರೊಸೆಸ್ ಹೆಂಗೆ ಮಾಡ್ತೀವಿ ನಾವು ಸೆಲ್ ಕಲ್ಚರು. ಫಸ್ಟ್ ನೋಡಿರಿ, ಐಸೋಲೇಟ್ ಸೆಲ್ಸ್ ವಿತ್ ದ ಯೂಸ್ ಆಫ್ ದ ಅಪ್ರೋಪ್ರಿಯೇಟ್ ಎನ್ಸೈಮ್. ಒಂದು ಪ್ಲೇಟ್ ತಗೋಬೇಕು, ಸೆಲ್ಸಿಗೆ ಐಸೋಲೇಟ್ ಮಾಡಬೇಕು. ಅಪ್ಲೈ ದ ಐಸೋಲೇಟೆಡ್ ಸೆಲ್ಸ್ ಆನ್ ಟು ದ ಅಪ್ರೋಪ್ರಿಯೇಟ್ ಗ್ರೋತ್ ಮೀಡಿಯಾ ಇನ್ ದ ಕಲ್ಚರ್ ಡಿಶ್. ದೆನ್ ಕಲ್ಚರ್ ಸೆಲ್ಸ್ ಬೈ ಪ್ಲೇಸಿಂಗ್ ದ ಕಲ್ಚರ್ ಡಿಶ್ ಇನ್ ದ ಸೆಲ್ ಇನ್ಕ್ಯುಬೇಟರ್. ಹೌದಾ? ಸೆಲ್ ಇನ್ಕ್ಯುಬೇಟರು ಮತ್ತು ಆ ಕಲ್ಚರ್ ಪ್ಲೇಟ್ ಇನ್ಕ್ಯುಬೇಟ್ ಮಾಡಬೇಕು ನಾವು. ಇನ್ ಸಬ್ ಕಲ್ಚರ್ ಸೆಲ್ ಟು ಅಪ್ಟೇನ್ ಅ ಪ್ಯೂರ್ ಕಲ್ಚರ್ ಆರ್ ಟು ಬೈಪಾಸ್ ಸಮ್ ಪ್ರಾಬ್ಲಮ್ಸ್ ಸಚ್ ಆ್ಯಸ್. ಇಲ್ಲೇನು ಸಬ್ ಕಲ್ಚರ್ ಮಾಡಬೇಕು ಅಂದರೆ ಒಂದು ಪ್ಲೇಟ್ ಇದ್ದಿದ್ದು 2 ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲರ್ಧ ಮಾಡ್ಕೋಬೇಕು. ಸಬ್ ಕಲ್ಚರ್. ವೆರಿಫೈ ದ ಕಲ್ಚರ್ಡ್ ಸೆಲ್ಸ್ ಆರ್ ಆಫ್ ದ ಸೆಲ್ ಟೈಪ್ ಆಫ್ ದ ಇಂಟ್ರೆಸ್ಟ್. ನಮಗೆ ಯಾವ ಥರ ಬೇಕು ಆ ಸೆಲ್ ನಮಗೆ ಸಿಕ್ಕೈತೆ ಅಂತೇಳಿ ವೆರಿಫೈ ಮಾಡ್ಕೋಬೇಕು. ಸೆಲ್ಸ್ ಆರ್ ರೆಡಿ ಟು ಬಿ ಮ್ಯಾನುಪುಲೇಟೆಡ್ ಆರ್ ಮಾಡಿಫೈಡ್ ಫಾರ್ ಎಕ್ಸ್ಪೀರಿಮೆಂಟಲ್ ಪ್ರೊಸೀಜರ್ಸ್. ಇನ್ಕ್ಯುಬೇಟ್ ಮಾಡಿದ ಮೇಲೆ ಆಟೋಮೆಟಿಕ್ಲಿ ಸೆಲ್ ಮಲ್ಟಿಪ್ಲೈ ಆಗ್ತಾವೆ ಅಂಡರ್ ದ ಅಸೆಪ್ಟಿಕ್ ಕಂಡೀಷನ್. ಏನು ನಾವು ನೋಡಿದ್ವಲ್ಲ ಹಿಂದೆಲ್ಲ, ಆರಾಮಾಗಿ ನಾವು ಸೆಲ್ಸು ಕೌಂಟ್ ಮಾಡಬಹುದು. ಎಸ್, ಇದು ಆಯಿತು ನಮ್ಮದು ಮೈಕ್ರೋಬಯಾಲಜಿ ಮೇ 2023 ಕ್ವೆಶನ್ ಪೇಪರ್. ನಾನು ಲಾಸ್ಟಿಗೆ 2 ಮಾರ್ಕ್ಸಿನ ಕ್ವೆಶನ್ ಸಾಲ್ವ್ ಮಾಡಿಸ್ತೇನೆ. ಆಲ್ರೆಡಿ ನಾನು ನವಂಬರಿಂದ ಸಾಲ್ವ್ ಮಾಡಿಸಿದ್ದೇನೆ. ಇದು ಮೇದು, ಇನ್ನೂ ಒಂದು ಜೂನ್ ಒಂದು ಮಾಡ್ತೇನೆ, ನವಂಬರ್ 2022 ಒಂದು ಮಾಡ್ತೇನೆ. ಆ ಎರಡೂ ಸೇರಿಸಿ 2 ಮಾರ್ಕ್ಸಿಂದು ಒಂದು ಪೂರ್ತಿ ಒಂದು ವೀಡಿಯೋದಲ್ಲಿ 2 ಮಾರ್ಕ್ಸಿಂದ ಕಂಪ್ಲೀಟ್ ಮಾಡಿಬಿಡೋಣ. ಕ್ಲಿಯರ್? ಇಲ್ಲೇ ನಾವು ಆಲ್ರೆಡಿ 80% ಮುಗಿಸಿದ್ದೇವೆ. 10 ಮಾರ್ಕ್ಸ್ ಮುಗಿಸಿದ್ವಿ, 5 ಮಾರ್ಕ್ಸ್ ಮುಗಿಸಿದ್ವಿ. ಕ್ಲಿಯರ್? ಯಾಕೆ ನಾನು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಾಗುತ್ತೆ ಅಂದರೆ ನಿಮಗೆ ಐಡಿಯಾ ಬರೋಗ್ತೈತಿ ಎಷ್ಟು ಕ್ವೆಶನ್ಸ್ ರಿಪೀಟ್ ಆಗುತ್ತೋ ನೋಡಿರಿ ಕ್ವೆಶನ್ ಪೇಪರಿಂದ. ಸೊ ಫಾರ್ ದ್ಯಾಟ್ ರೀಸನ್ ಜಸ್ಟ್ ಯು ಪ್ರಾಕ್ಟೀಸ್ ದ ಕ್ವೆಶನ್ ಪೇಪರ್ಸ್.
Thank you guys.